ವರ್ಷದಿಂದ ರಾಜಕಾರಣ ಮಾಡ್ಕೋತ ಬಂದಿದ್ದಾರೆ. ಕೇವಲ ಎಡ ಮತ್ತು ಬಲ ಅನ್ನದೇನೆ ಇವತ್ತಿಗೂ ನೀವು ನಿರಂತರವಾಗಿ ಈ ಎರಡು ಸಮಾಜವನ್ನು ಕೈ ಜೋಡಿಸ್ಕೊಂಡು ತೊಗೊಂಡು ಹೋದಂಥ ಕೆಲಸ ನೀವು ಮಾಡಿದಿರಿ ಅಂತೇಳಿ ಮಾದಿಗರು ನಾವು ನಂಬಿದ್ದೀವಿ. ನೀವು 50 ವರ್ಷ ಕೂಡ ರಾಜಕಾರಣ ಮಾಡಿದ್ರು ಕೂಡ ಇವತ್ತು 5 ಆಯೋಗಗಳು ಬಂದು, ಕರಿಗೇಜಿಯವರೇ 5 ಆಯೋಗ ಬಂದು 5 ಆಯೋಗದಲ್ಲಿ ನಿಮ್ಮ ಪಾತ್ರ ಏನು? ಕೇವಲ ವಲಯ ಮತ್ತು ಮಾದಿಗರನ್ನು ವಿಭಜನೆ ಮಾಡುವಂಥದ್ದು ನಿಮ್ಮ ಪಾತ್ರನಾ? ಉಳ್ಳವರು ನೀವೇ ಉಣ್ಬೇಕಾನ? ಇದು ನಮ್ಮ ಕರಿಗೇಜಿಯವರಿಗೆ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂದರೆ ಇವತ್ತು ತಮ್ಮ ಚಿತ್ತಾಪುರದಲ್ಲಿ ಆಗಿರ್ಬೋದು, ಕರಿಗೆ ಸಾಹೇಬರ ಒಂದು ಕ್ಷೇತ್ರದಲ್ಲಿ ಆಗಿರ್ಬೋದು, ನಾವು ಬಲ ಸಮುದಾಯ ಅಂತೇಳಿ ನಮ್ಮ ಕರಿಗೇಜಿಯವರು ಮಾದಿಗರು ಯಾವತ್ತೂ ಕೈ ಬಿಟ್ಟಿಲ್ಲ. ಎಲ್ಲರೂ ಅವ್ರಿಗೆ ವಿರೋಧ ಮಾಡಿದ್ರು ಕೂಡ ನಮ್ಮ ಮಾದಿಗ ಸಮಾಜ ಇದು ನಮ್ಮ ಅಣ್ಣತಮ್ಮರು ಅಂತೇಳಿ ನಾವು ಪ್ರತಿಯೊಂದು ಸಂದರ್ಭದಲ್ಲಿ ನಿಮಗೆ ಹೆಗಲಿಗೆ ಹೆಗಲು ಕೊಟ್ಟು ನಾವು ನಿಮ್ಮನ್ನು ನಿಮ್ಮ ಕ್ಷೇತ್ರದಲ್ಲಿ ಗೆಲ್ಲಿಸ್ತುವಂಥ ಕೆಲಸ ನಮ್ಮ ಮಾದಿಗ ಸಮುದಾಯ ಮಾಡಿದೆ. ಆದರೆ ದಯಮಾಡಿ ನಾ ಕರಿಗೇಜಿಯವರಲ್ಲಿ ವಿನಂತಿ ಮಾಡ್ಕೋತೀನಿ, ನಿಮ್ಮ ನೇತೃತ್ವದಲ್ಲಿ 5 ಆಯೋಗ ಆದರೂ ಕೂಡ ಇವತ್ತಿಗೂ ಒಂದು ಕಡೆಯೂ ಕೂಡ ನೀವು ಚಕಾರ ಶಬ್ದ ಎತ್ತಲಿಲ್ಲ. ಅದಕ್ಕೆ ದಯವಿಟ್ಟು ಈ ಸದ್ದ ಪರಮೇಶ್ವರ್ ಸಾಹೇಬರಿಗೆ ಆಗಿರ್ಬೋದು ಮತ್ತು ಸಮಾಜ ಕಲ್ಯಾಣ ಮಂತ್ರಿಯವರಾಗಿರ್ಬೋದು, ಕರಿಗೇಜಿಯವರಿಗೆ ಆಗಿರ್ಬೋದು, ಇದು ನ್ಯಾಯಯುತವಾಗಿ ಬೇಡಿಕೆ ಇದೆ. ನಾಗಮೋಹನ್ ದಾಸ್ ಅವರ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಒಂದು ಆಯೋಗ ನ್ಯಾಯಯುತವಾಗಿದೆ. ಇದು ಯಥಾಸ್ಥಿತಿ ನೀವು ಜಾರಿಗೆ ಮಾಡಲೇಬೇಕು. ಒಂದು ವೇಳೆ ಮಾಡದೇ ಇದ್ರ ನೀವು 19ನೇ ತಾರೀಕಿಗೆ ನೀವು ಏನು ಕೊಟ್ಟಿದ್ದೀರಲ್ಲ, ನಾವು 18ನೇ ತಾರೀಕಿಗೆ ಪ್ರತಿ ಶಾಸಕರ ಮನೆ ಮುಂದೆ, ಮಿನಿಸ್ಟರ್ ಮನೆ ಮುಂದೆ, ಎಮ್ ಎಲ್ ಎ MP ಅವ್ರ ಮನೆ ಮುಂದೆ ನಾವು ತಮಟೆ ಚಳವಳಿ ಮಾಡ್ತೀವಿ. ನಮ್ಮಂತರ ಹೋರಾಟ ನಾವು ನಿಂದ್ರೋದಲ್ಲ. ನಾವು ಈಗಾಗಲೇ ನಾವು ಎಷ್ಟೋ ರಕ್ತಪಾತಗಳು ಆಗಿ ಹೋಗಿದೆ, ಎಷ್ಟೋ ಸಜೀವ ದಹನ ಮಾಡ್ಕೊಂಡಿದ್ದಾರೆ, ಆತ್ಮಹತ್ಯೆಗಳು ಮಾಡ್ಕೊಂಡಿದ್ದಾರೆ. ಇದಕ್ಕೆ ನಾವು ಯಾವುದಕ್ಕೂ ಹೆದರಿಲ್ಲ. ಅಷ್ಟೇ ಅಲ್ಲ, ಮೊನ್ನೆ ನಾವು ನಡೆದಂಥ ಒಂದು ಬಿಜಾಪುರ ಜಿಲ್ಲೆಯಲ್ಲಿ DC ಕಚೇರಿಗೆ ಕೇವಲ ಹೋರಾಟ ಮಾಡಿ ಬಿಡಲಿಲ್ಲ. ಮಾದಿಗರ ತಾಕತ್ತು ಏನಂತೇಳಿ 10-20 ನಿಮಿಷ ತನಕ ನಾವು DC ಅವ್ರ ಒಳಗಿಟ್ಕೊಂಡೆ ಬೀಗ ಹಾಕದಂಥ ಈ ಸಮುದಾಯ ಹೋರಾಟ ಮಾಡ್ಲಕ್ಕೂ ನಮಗೆ ಗೊತ್ತು, ನ್ಯಾಯ ಪಡ್ಕೋದು ನಮಗೆ ಗೊತ್ತು. ಯಾಕಪ್ಪ ಅಂದರೆ ನಾವು ಅಷ್ಟೇ ಬಸವ ತತ್ವದಲ್ಲಿ ಎಷ್ಟು ನಡೀತಿದ್ದೀವೋ ಅಷ್ಟೇ ಹೋರಾಟದ ಕಿಚ್ಚು ಕೂಡ ಮಾದಿಗರಿಗೆ ಇದೆ. ಅದಕ್ಕೆ ದಯವಿಟ್ಟು ಈ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ವಿನಂತಿ ಮಾಡ್ತಿದ್ದೀನಿ. ಸಿದ್ದರಾಮಯ್ಯ ಸಾಹೇಬ್ರೆ, ನೀವು ಐಯಿಂದ ಅಂತೇಳಿ 5 ನಾಟಕ ನೀವು ಬಂದ್ ಮಾಡಿಬಿಡ್ರಿ. ನಿಮ್ಮ 5 ನಾಟಕಕ್ಕೆ ನಾವು ಮಾದಿಗರಿಗೆ ಚಾವಿ ಹಾಕಿದ್ದೀವಿ. ಮಾದಿಗರು ಅಷ್ಟೇ ಅಲ್ಲ, ಈ ಮಾಧುಸ್ವಾಮಿ ಆಯೋಗದ ಒಂದು ಬೆಂಬಲಾರ್ಥಕವಾಗಿ ಎಷ್ಟು ಕಮ್ಯುನಿಟಿ ಅವ್ರು ನಿಂತಿದ್ದಾರೋ, ನಮ್ಮ SC ಯಲ್ಲಿ 101 ಜಾತಿಯವರು ಕೂಡ ಇದಕ್ಕೆ ಬೆಂಬಲ ಇದೆ. ನಿಮ್ಮ 5ಯಿಂದ ಒಂದು ಇದಕ್ಕೆ ನಾವು ಬೀಗ ಹಾಕಿದ್ದೀವಿ. ನಿನ್ನ ಮುಂದೆ ಸುಳ್ಳು ಹೇಳಕ್ಕೆ ಹೋಗ್ಬಿಟ್ರಿ ಸಿದ್ದರಾಮಯ್ಯ ಸಾಹೇಬ್ರೆ. ನಾಳೆ ನಮ್ಮ 19ನೇ ತಾರೀಕಿಗೆ ನೀವೇನು ವಿಶೇಷ ಕ್ಯಾಬಿನೆಟ್ ಸಭೆ ಮಾಡ್ತೀರಿ, ಅಲ್ಲಿ ಯಥಾವತ್ತವಾಗಿ ಜಾರಿಗೆ ಮಾಡದೇ ಇದ್ರ ನಾವು ಹೋರಾಟ ಅಂತ ಯಾವತ್ತಿಗೂ ನಿಂದ್ರಿಸಲ್ಲ. ಇದು ಹೋರಾಟ ನಿರಂತರವಾಗಿ ನಡೀತೆ. ಅದಕ್ಕೆ ದಯವಿಟ್ಟು ಇದೊಂದು ಎಚ್ಚರಿಕೆ ಗಂಟೆ ಅಂತೇಳಿ ಈ ಸಂದರ್ಭದಲ್ಲಿ ನನಗೂ ಕೂಡ ಮಾತಾಡಲಿಕ್ಕೆ ನಮ್ಮ ಬಿಜಾಪುರ ಜಿಲ್ಲೆಯ ಮಾದಿಗ ಒಕ್ಕೂಟದಿಂದ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನನ್ನ ಸಮುದಾಯದ ಎಲ್ಲ ಹಿರಿಯರಿಗೂ ಮತ್ತು ನನ್ನ ಯುವ ಮಿತ್ರರಿಗೂ ನಾನು ವಂದಿಸುತ್ತಾ, ಮಾಧ್ಯಮದವರಿಗೂ ವಂದಿಸುತ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಭೀಮ್. ಸೋತರು ಅವತ್ತು ಹುಬ್ಬಳ್ಳಿ ಏರ್ಪೋರ್ಟಿನಲ್ಲಿ ಬಂದು ಒಂದು ಮಾತನಾಡ್ತಾರೆ, ನಾನು ಒಳ ಮೀಸಲಾತಿ ಜಾರಿ ಮಾಡದಿದ್ದ ಕಾರಣಕ್ಕಾಗಿ ನನ್ನ ಸರ್ಕಾರ ಪತನವಾಯಿತು, ನಾನು ಒಳ ಮೀಸಲಾತಿ ಜಾರಿ ಮಾಡಿದರೆ ನನ್ನ ಸರ್ಕಾರ ಬರ್ತಿತ್ತು ಅನ್ನುವಂಥ ಮಾತನ್ನು ಮಾನ್ಯ ಸಿದ್ದರಾಮಯ್ಯನವರು ಸಾಹೇಬರು ಅವತ್ತು ಹುಬ್ಬಳ್ಳಿ ಏರ್ಪೋರ್ಟ್ನಲ್ಲಿ ಅಂದರು. ಅವತ್ತು ಸಿದ್ದರಾಮಯ್ಯವರು ಬಹುಶಃ ಆ ವಿಷಯ ಅರ್ಥ ಆಗಿರಬೇಕು ಅವರಿಗೆ, ನಾನು ಒಳ ಮೀಸಲಾತಿ ಜಾರಿ ಮಾಡಬೇಕಾಗಿತ್ತಪ್ಪ ಅಂತ ಅನ್ಸಿಂದ ನೀವು ಇದು ಮಾಡಿದ್ರೆ ಇವತ್ತಿಗೂ ಮತ್ತು ಅದು ಆನಂತರ 2023ರಲ್ಲಿ ಅಧಿಕಾರಕ್ಕೆ ನೀವೇ ಬಂದ್ರಿ. ನೀವು ಬಂದು ಏನು ಮಾಡಿದ್ರಿ, ನಾಗಮೋಹನ್ ದಾಸ್ ಆಯೋಗ ಎಂಬ ಒಂದು ಕಮಿಟಿಯನ್ನು ರಚನೆ ಮಾಡಿ, ಆ ಕಮಿಟಿ ನಾವು ಯಾರೂ ಮಾದಿಗರು ಅದನ್ನು ರಚನೆ ಮಾಡ್ರಿ ಅಂತ ನಾವೆಲ್ಲೂ ಕೇಳೇ ಇಲ್ಲ, ಏನೂ ಇಲ್ಲ. ನೀವು ಆ ಕಮಿಟಿಯನ್ನು ರಚನೆ ಮಾಡಿ ನಾಗಮೋಹನ್ ದಾಸ್ ಆಯೋಗ ರಚನೆ ಮಾಡಿ ಸುಮಾರು ಒಂದು 6-7 ತಿಂಗಳ ಕಾಲ ನೀವು ತೊಗೊಂಡಿರಿ. 6-7 ತಿಂಗಳ ಕಾಲ ತೊಗೊಂಡ್ರೂ ಕೂಡ ನಿಮ್ಮದೇ ಆದಂಥ ಒಂದು ವರದಿ ಬಂದರೂ ಕೂಡ ಆ ರಿಪೋರ್ಟ್ನಲ್ಲಿ ಏನಾಗಿದೆ, ಮಾದಿಗ ಜಾತಿಗೆ 6% ಮೀಸಲಾತಿ ಕೊಡಬೇಕು ಅನ್ನುವಂಥ ಒಂದು ವಿಷಯ ಮಾಧುಸ್ವಾಮಿ ವರದಿಯವರು ಬರ್ತಾರೆ. ನಿಮ್ಮದೇ ಸರ್ಕಾರ, ನಿಮ್ಮದೇ ಮಂತ್ರಿಗಳು ಎಲ್ಲರೂ ನಿಮ್ಮವರು ಇದ್ದರೂ ಕೂಡ ಒಳ ಮೀಸಲಾತಿ ವಿಷಯದಲ್ಲಿ ನೀವು ಯಾಕೆ ಈ ಮಲತಾಯಿ ಧೋರಣೆ ತೋರ್ತಾ ಇದ್ದೀರಿ? ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ. ನೀವು ಕೂಡಲೇ ಒಳ ಮೀಸಲಾತಿ ಜಾರಿ ಮಾಡಿ, ಇಲ್ಲಾದರೆ ಮುಂದಿನ ದಿನಮಾನದಲ್ಲಿ ನಾವು ಉಗ್ರವಾದವಂಥ ಹೋರಾಟ ಮಾಡಬೇಕಾಗುತ್ತಾ ಇದೆ. ಮತ್ತು ಏನು ವಿಶೇಷ ಸಚಿವ ಸಂಪುಟ ಸಭೆ ನೀವೇನು ಕರೆದಿದ್ದೀರಿ, ನೀವು ಸಂಪುಟದಲ್ಲಿ ನೀವು ಒಳ ಮೀಸಲಾತಿ ಜಾರಿ ಮಾಡಬೇಕು. ಇಲ್ಲಾದಲ್ಲಿ ನಿಮ್ಮ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಪಕ್ಷಕ್ಕೆ ಒಂದು ಸ್ಪಷ್ಟ ಸಂದೇಶ ಕಳಿಸುವ ಕೆಲಸವನ್ನು ನಾವು ಮಾದಿಗ ಸಂಘಟನೆ ಒಕ್ಕೂಟದಿಂದ ಮಾಡ್ತೀವಿ ಅನ್ನೋದಕ್ಕಂಥ ಮಾತನ್ನು ಹೇಳಿ ಯಾರು ಮಾತು
ಇವತ್ತಿನ ನಾವು ಒಳ ಮೀಸಲಾತಿಗಾಗಿ ಹೋರಾಟ ಮಾಡ್ತಾ ಬಂದಿದ್ದು 30ರಿಂದ 40 ವರ್ಷ ಆಯ್ತು. ಸುಮಾರು ಆಯೋಗಗಳು ರಚನೆ ಆದವು, ಸರ್ಕಾರದ ಹಣಗಳನ್ನು ವೆಚ್ಚ ಆಯ್ತು. ಆಮೇಲೆ ವೆಚ್ಚ ಮಾಡ್ತಾ ಮಾಡ್ತಾ ನಾವು ಹೋರಾಟ ಮಾಡ್ತಾ ಜೀವ ಕಳ್ಕೊಂಡಿದ್ದೀವಿ, ಆರ್ಥಿಕ ನಷ್ಟ ಅನುಭವಿಸಿದ್ದೀವಿ, ಮೀಸಲಾತಿಯಿಂದ ವಂಚಿತರಾಗಿದ್ದೀವಿ, ಸೌಲಭ್ಯದಿಂದ ವಂಚಿತರಾಗಿದ್ದೀವಿ. ಯಾವ ಸರ್ಕಾರಗಳು ನಮ್ಮ ಹೋರಾಟಕ್ಕೆ ಕಿವಿಗೊಡ್ಲಿಲ್ಲ, ನಮ್ಮವರಿಂದನ ತುಳಿಲಿಕ್ಕೆ ಹಚ್ಚಿದ್ರು. ಅದಕ್ಕೆ ಸರ್ಕಾರಗಳು ಯಾವುದೇ ಸರ್ಕಾರಗಳು ಈ ಕೆಲಸ ಮಾಡಲಿಲ್ಲ. ಎಷ್ಟು ಅಂದರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗೂ ಕೂಡ ಹವನೂರು ವರದಿ ಆಯಿತು, ಸದಾಶಿವ ವರದಿ ಆಯಿತು, ಕಾಂತರಾಜ್ ವರದಿ ಆಯಿತು. ಮತ್ತೆ ಮುಂದೆ ಬಂದು ಬಿಜೆಪಿ ಸರ್ಕಾರ ಇದ್ದಾಗ ಮಾಧುಸ್ವಾಮಿ ಅವರ ಆಯೋಗ ಆಯಿತು. ಅವಾಗ ಬಿಜೆಪಿ ಸರ್ಕಾರ 17ರಷ್ಟು ಮಾಡಿ ಹಂಚಿಕೆಯನ್ನು ಮಾಡಿತ್ತು, ಕೇಂದ್ರ ಸರ್ಕಾರಕ್ಕೂ ಕಳಿಸಿತ್ತು. ಆದರೆ ಮುಂದೆ ಸರ್ಕಾರ ಇದು ಆಗಿರೋದ್ರಿಂದ ಆಗಲಿಲ್ಲ. ಮುಂದೆ ಸಿದ್ದರಾಮಯ್ಯನವರು ಹಿಂದೆ ಮುಖ್ಯಮಂತ್ರಿ ಇದ್ದಾಗ ಹೇಳಿದರು, ನಾವು ಸದಾಶಿವ ಆಯೋಗ ಮಾಡಲಿಲ್ಲ, ಜಾರಿ ಮಾಡಲಿಲ್ಲ, ಅದಕ್ಕೆ ನಾನು ಸೋತೆ, ಅದಕ್ಕೆ ನಾನು ಮುಂದಿನ ನಮ್ಮ ಸರ್ಕಾರ ಬಂದರೆ ನಾನು ಆ ವರದಿಯನ್ನು ನಾನು ಜಾರಿಗೊಳಿಸ್ತೀನಿ ಅಂತ ಹೇಳಿ ಕಿಶಿಂದ ನಮ್ಮೆಲ್ಲರ ಓಟ್ಗಳನ್ನು ತಗೊಂಡು ಈಗ ಏನಪ್ಪ ಅಂದ್ರೆ ಕುರ್ಚಿ ಮೇಲೆ ಆರಾಮ್ ಕುಂತಿದ್ದಾರೆ. ನಮ್ಮವರಿಗೆ ಜಗಳ ಹಚ್ಚಿ ಒಂದು ಮೂಸ್ ನೋಡುವಂಥ ಒಂದು ಕೆಲಸ ಮಾಡ್ತಿದ್ದಾರೆ ಮುಖ್ಯಮಂತ್ರಿಗಳು. ಸೊ ಅದಕ್ಕೆ ಆ ರೀತಿ ಮುಖ್ಯಮಂತ್ರಿಗಳೇ ಅದನ್ನ ಮಾಡೋದನ್ನ ಬಿಡ್ರಿ, ಸರ್ಕಾರದ ಹಣ ಪೋಲ್ ಆಗದಂಗೆ ನೋಡ್ಕೋರಿ. ಅದಕ್ಕೆ ನೀವು ಹೇಳಿದ್ರ ಜೊತೆಗೆ 16ಕ್ಕೆ ಮಾಡ್ತೀನಿ ಅಂತ ಹೇಳಿದ್ರಿ, ಅದನ್ನು 19ಕ್ಕೆ ಮುಂದುವರಿಸಿದ್ರಿ. ಸೊ ಒಂದು ವೇಳೆ 19ನೇ ತಾರೀಕಿಗೆ ನೀವೇನಾದರೂ ಜಾರಿಗೊಳಿಸ್ತಾ ಇದ್ರೆ ಮಾದಿಗರ ಆಟ ಏನು ಅನ್ನೋದನ್ನ ನಾವು ತೋರಿಸ್ತೀವಿ. ಅದಕ್ಕೆ ಮಾದಿಗರ ಮಾತಂಗಿ ಆಟ ಏನಂತಾರಲ್ಲ ಅದನ್ನ ಮಾದೇವ್ಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾವು ಮಾದೇವನ ಏನು ಅನ್ನೋದನ್ನ ತೋರಿಸ್ತೀವಿ. ಮುಖ್ಯಮಂತ್ರಿಗಳೇ ಎತ್ತರಾಗ್ರಿ, ಆದಷ್ಟು ಬೇಗ 19ಕ್ಕೆ ಘೋಷಣೆ ಮಾಡುವಂತ ಒಂದು ಕೆಲಸ ಮಾಡ್ರಿ. ಇರ್ಲಿಕ್ಕಂದ್ರ ನಮ್ಮ ಯುದ್ಧ ಏನಾಗತ್ತಪ್ಪ ಅಂದ್ರ ಶುರು ಆಗೈತಿ, ಹಿಂದಿನಿಂದ ಶುರು ಆಗೈತಿ, ಇದು ಕೊನೆ ಯುದ್ಧ, ಜಯ ನಮ್ಮದು ಅನ್ನೋದನ್ನ ನಾವು ತೋರಿಸ್ತೀವಿ ಅಂತಕ್ಕಂಥ ಮಾತನ್ನ ನಾನು ಈ ಮೂಲಕ ಕರೆ ಕೊಡ್ತೀನಿ ಬಂಧುಗಳೇ. ಜೊತೆಗೆ ಏನಪ್ಪಾ ಅಂತಂದ್ರೆ ನಮ್ಮ ಸೋದರರಿಗೆ ಒಂದು ಕಿವಿ ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ. ಇಷ್ಟ ದಿನ ನಮ್ಮ ಜೊತೆ ಒಳ ಮೀಸಲಾತಿಯಾಗಿ ಹೋರಾಟ ಮಾಡ್ತಾ ಬಂದಿರಿ. ಈಗೇನಪ್ಪಾ ಅಂತಂದ್ರೆ ಅದ್ರ ಬ್ಯಾಡ ಅಂತ ಹೇಳಿ ಕಿಶಿಂದ ವಿರೋಧ ಮಾಡಾಕತ್ತೀರಿ. ಯಾಕ್ರಿ ಬಂಧುಗಳೇ? ಅದಕ್ಕೆ ಏನ್ ಹೇಳ್ತಾರಪ್ಪ ಅಂದ್ರೆ ಹಿರಿಯರು ದುಶ್ಮನ್ ಕಾ ಅಂತಂದ್ರೆ ಬಗಲ್ ಮೇ ಅನ್ನೋ ಲೆಕ್ಕಕ್ಕೆ ಹೋಯ್ತು. ಸೊ ಅದಕ್ಕೆ ನಮ್ಮ ಬಗಲ್ದಾಗ ಐತಿ ಕಿಶಿಂದ ನಮಗೆ ಶತ್ರುತ್ವವನ್ನು ಬೆಳೆಸ್ತಾ ಇದ್ದೀರಲ್ಲ ಬಂಧುಗಳೇ, ಅದನ್ನ ಕೈ ಬಿಡ್ರಿ. ಸೊ ಅದಕ್ಕೆ ಏನು ವರದಿಯಲ್ಲಿ ಏನ ಸತ್ಯಾಂಶಗಳದಾವ, ನೀವೇನ್ ಹೇಳಕತ್ತೀರಿ? ಎಲ್ಲ ವರದಿಗಳು ಅವೈಜ್ಞಾನಿಕ ಅಂತ. ಮತ್ತೆ ಯಾವ ವೈಜ್ಞಾನಿಕತೆ ಯಾವ? ಎಲ್ಲ ನ್ಯಾಯಾಧೀಶರು ಮಾಡಿದ್ದು ವರದಿಗಳು ಏನು ಅವೈಜ್ಞಾನಿಕನ? ಅವ್ರಿಗೇನ ಜ್ಞಾನಗಳಿಲ್ಲ ಏನ? ಅಂತಹ ಸರ್ಕಾರ ಹಣ ಕೊಟ್ಟು ಖರ್ಚು ಮಾಡಿ ನ್ಯಾಯಾಧೀಶರಿಂದ ಆಯೋಗಗಳ ರಚನೆ ಮಾಡಿತ್ತು, ಅದನ್ನು ಕೂಡ ಅವೈಜ್ಞಾನ ಅಂತ ಹೇಳ್ತಿರಲ್ಲ ಬಂಧುಗಳೇ. ಅದಕ್ಕೆ ಇದನ್ನ ತಪ್ಪಂತ ನೀವು ಸರಿ ಹಿಂದಕ್ಕೆ ಸರಿಸುವರಿ. ಅದಕ್ಕೆ ಜಾರಿ ಆಗುವಂತ ಒಂದು ನಿಟ್ಟಿನಲ್ಲಿ ಮುನ್ನುಗ್ರಿ, ನಮ್ಮ ಜೊತೆ ಬರ್ರಿ. ಒಳ ಮೀಸಲಾತಿಯನ್ನ ಸಿದ್ದರಾಮಯ್ಯರು 19ಕ್ಕೆ ಮಾಡ್ಲಿಲ್ಲ ಅಂತಂದ್ರೆ ನಾವೇನು ಅನ್ನೋದು ತೋರಿಸೋಣ. ಮತ್ತೊಂದು ಈಗ ನಮ್ಮ ಜ್ಞಾನ ಪ್ರಕಾಶ್ ಸ್ವಾಮೀಜಿಗಳು ಏನ್ ಹೇಳಕತ್ತಾರಪ್ಪ ಅಂತಂದ್ರೆ ಇದು ಅವೈಜ್ಞಾನಿಕ ಅಂತ ಹೇಳ್ತಾರೆ. ಸೊ ಅದಕ್ಕೆ ಅದು ಜ್ಞಾನ ಪ್ರಕಾಶ್ ಸ್ವಾಮಿಗಳೇ ಅವೈಜ್ಞಾನಿಕ ಇಲ್ಲ, ಸರಿಯಾದ ಒಂದು ವರದಿ ಇದೆ. ಅದನ್ನ ಕಾಂಗ್ರೆಸ್ನ ಎಲ್ಲ ಉನ್ನತ ಸಚಿವರುಗಳೇ ಆ ನೌಕರಸ್ಥರಿಗೆ ಕೂಡ ಮಾಡಿದ್ದಾರೆ. ಅದಕ್ಕೆ ಅದು ಸರಿಯಾಗಿರ್ತಕ್ಕಂಥ ವರದಿಗೆ. ಅದಕ್ಕೆ ಇನ್ನೂ ತನ ನೀವು ಇದನ್ನ ಜಾರಿ ಮಾಡಲಾರ್ದಂಗೆ ನೋಡ್ಕೊಂಡಿರಲ್ಲ. ಇನ್ನು ಮುಂದೆ ಏನಪ್ಪಾ ಅಂದ್ರೆ 19ಕ್ಕೆ ಜಾರಿ ಆಗ್ಲಿದ್ರೆ ನಾವೆಲ್ಲರೂ ಏನಪ್ಪಾ ಅಂದ್ರೆ ಹೋರಾಟದ ಒಂದು ದಿಕ್ಕನ್ನ ಬದಲಾಯಿಸಿ ನಾವು ವಿಜಯ ಆಗುವಂತ ಒಂದು ಕೆಲಸವನ್ನ, ಆ ರೀತಿ ಹೋರಾಟವನ್ನ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಈ ಮೂಲಕ ನಾನು ತಿಳಿಯಪಡಿಸ್ತೇನೆ ಬಂಧುಗಳು. ಒಳ ಮೀಸಲಾತಿ ಸಲುವಾಗಿ ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ, ನಾಗಮೋಹನ್ ದಾಸ್ ವರದಿಯನ್ನು ಈಗಾಗಲೇ ಮೊನ್ನೆ ಲಾಸ್ಟ್ ಟೈಮ್ 16 ಅಂತೇಳಿ ಮಾನ್ಯ CM ಸಾಹೇಬ್ ಸಂಪುಟ ವರದಿ ಕರೆದಿದ್ರು, ಅದನ್ನು ಮುಂದಾಕಿದ್ರು 19 ತಾರೀಕಿಗೆ ಅಂತೇಳಿ. ಅದಕ್ಕೆ ನಾವು ನಮ್ಮ ಸಮಾಜದ ವಿಜಯಪುರ ಜಿಲ್ಲಾ ಒಕ್ಕೂಟದಿಂದ ನಮ್ಮ ಸಮಾಜದ ಬಾಂಧವರಿಗೆ ಏನು ಕರೆ ಕೊಡ್ತೇವಪ್ಪ ಅಂದ್ರೆ, ನಾಳೆ ದಿವಸ ನಮ್ಮ ಎಲ್ಲ ಸಚಿವರ ಮನೆ ಆಯಿತು ಮತ್ತು ಶಾಸಕರ ಮನೆಗಳ ಮುಂದೆ ಹೋಗಿ ತಮ್ಮಟೆ ಚಳವಳಿ ಮೂಲಕ ನಾವೆಲ್ಲರಿಗೂ 18ನೇ ತಾರೀಕಿಗೆ ನಾಳೆ ಸೋಮವಾರ ಬೆಳಿಗ್ಗೆ 18ನೇ ತಾರೀಕಿಗೆ ಎಲ್ಲರೂ ಆಯಾ ಮತಕ್ಷೇತ್ರದ ಶಾಸಕರಿಗೆ ನಮ್ಮ ಸಮುದಾಯದ ನಾಯಕರು ಎಲ್ಲರೂ ಒಟ್ಟಿಗೆ ಸೇರಿ ತಮಟೆ ಚಳವಳಿ ಮೂಲಕ ಒಂದು ಮನವಿ ಕೊಡಬೇಕು. ಏನಪ್ಪ ಅಂದ್ರೆ, ನೀವು ನಾಳೆ ಸದನದಾಗ ನಮ್ಮ ಪರವಾಗಿ ಧ್ವನಿ ಎತ್ತರಿ ಅಂತೇಳಿ. ಯಾರು ನಮ್ಮ ಪರವಾಗಿ ಎತ್ತಂಗಿಲ್ಲ ಅವ್ರಿಗೆ ಮುಂದೆ ಬರುವ ಚುನಾವಣೆಯಲ್ಲಿ ನಾವು ಏನು ಮಾಡಬೇಕು, ಯಾವ ಥರ ತಕ್ಕ ಶಿಕ್ಷೆ ಕೊಡ್ಬೇಕು ಅಂತೇಳಿ ನಾವು ನಿರ್ಧಾರ ಮಾಡಬೇಕು. ಈಗಾಗಲೇ ನಾವು ಅನುಭವಿಸತ್ತೇವೆ, ಯಾವ ಥರ ಕಷ್ಟಪಟ್ಟೇವೆ. ನಮ್ಮೂರೇ 7 ಜನ ಸತ್ತು ಹೋದ್ರು, ಅದು ಕೂಡ ಇಡೀ ಪ್ರಪಂಚಕ್ಕೆ ಗುರ್ತಗೈತಿ. ಇನ್ನೂವರೆಗೆ ಮಲ್ಕೊಂಡಿರೋ ಸಿದ್ದರಾಮಯ್ಯರ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಹಾಗಾಗಿ ದಲಿತರ ಹೆಸರು ಹೇಳ್ಕೊಂಡು ಬರ್ತಾರಂತ ಮಾನ್ಯ CM ಸಾಹೇಬ್ರೆ, ದಯವಿಟ್ಟು ನಿಮ್ಗಂತ ಇನ್ ಮ್ಯಾಗ ನಾವು ಹೇಳಂಗಿಲ್ಲ. ಏನೇನಿದ್ರು ನಮಗೆ ಗುರ್ತೈತಿ ಯಾವ ಥರ ನಾವು ಏನು ಮಾಡಬೇಕು, ನಮ್ಮ ಹಕ್ಕನ್ನು ಪಡ್ಕೋಬೇಕಪ್ಪ ಅಂದ್ರೆ ನಾವು ಯಾವ ರೀತಿ ಮಾಡ್ಬೇಕು ನಾವು ಸಜ್ಜಾಗೀವಿ. ಇನ್ನು ಮುಂದೆ ನಿಮಗೆ ಹೇಳತ್ತೀವಿ ಲಾಸ್ಟ್
ಇನ್ನು ಸಿ ಎಮ್ ಅವ್ರಿಗೆ ಹೇಳಲ್ಲ, ನಮ್ಮ ಲೋಕಲ್ ಶಾಸಕರು ಮತ್ತು ನಮ್ಮ ಮಂತ್ರಿಗಳಿಗೆ ನಾವು ರಿಕ್ವೆಸ್ಟ್ ಮಾಡ್ಕೋತೀವಿ, ನೀವು ನಮ್ಮ ಪರವಾಗಿ ಇದ್ರೆ, ನಮ್ಮ ಓಟ್ಗಳು ನಿಮ್ಗೆ ಇದ್ರೆ, ನಮ್ಮ ಜನರ ಮೇಲೆ ನಿಮ್ಗೆ ಏನಾದರೂ ನಂಬಿಕೆ ಇತ್ತು ಅಂತಂದ್ರೆ ನಾಳೆ ನೀವು ಸದನದಾಗ ಮಾತಾಡಬೇಕು. ಇಲ್ಲ ಮುಂದಿನ ದಿನಮಾನಗಳಲ್ಲಿ ನಮ್ಮ ಸಮಾಜದಿಂದ ನಾವೇ ನಿಮಗೆ ಅದೇನಂತಾರೆ ಹೊರಗಿಡುವಂಥ ಅಥವಾ ನಮ್ಮ ಓಣಿ ಬರ್ಲಾರಂಗೆ ನಾವು ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮ ಸಮುದಾಯದ ಐತೆ ಅಂತೇಳಿ ಈ ಸಮಯದಲ್ಲಿ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಏನಾಗೈತಿ ಸಮಾಜಕ್ಕೆ ಅನ್ನೋದಂತ ರಾಜಕೀಯವಾಗಿ ಅವರಿಗೆ ಅರ್ಥ ಸಿಗಬೇಕಾಗೈತಿ. ಬಂಧುಗಳೇ, ಮೂಲ ಅಸ್ಪೃಶ್ಯರು ಅಂದರೆ ಐದು ಜಾತಿಗೆ ಮೂಲ ಅಸ್ಪೃಶ್ಯರು ಅಂತ ಇವತ್ತಿನ ದಿವಸ ಅದನ್ನು ಚಿತ್ರದಲ್ಲಿ ಇತ್ತು. ಮೂಲ ಅಸ್ಪೃಶ್ಯರು ಯಾಕೆ ಕತ್ತಿದ್ರು ಅಂತಂದ್ರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಎಲ್ಲ ದೃಷ್ಟಿಯಿಂದ ಹಿಂದುಳಿದವರಿಗೆ ತುಳಿತಕ್ಕೊಳಗಾದವರಿಗೆ ಮಾತ್ರ ಅಂತ ಅಂಬೇಡ್ಕರ್ 10 ವರ್ಷ ಮಾತ್ರ ಮೀಸಲಾತಿಯನ್ನು ಅನುಕರಣೆ ಮಾಡಿ ಈ ಸಮಾಜನ ಮ್ಯಾಲೊತ್ತು ಕಾರಣಕ್ಕೆ ಅವರು ಹೋರಾಟ ಮಾಡಿ ಅದೊಂದು ಮೀಸಲಾತಿಯನ್ನು ಈ ಸಮಾಜಕ್ಕೆ ಕಲ್ಪಿಸಿದಂಥ ಪುಣ್ಯಾತ್ಮರು. ಆಯಿತು, ಇದು ಕೊಟ್ಟರು ಸರಿ. ಅವಾಗಿನ ನಮ್ಮ ಶಿಕ್ಷಣವಂತರಿನ ಈ PUC ಮುಗಿದ್ರಾಗೆ ಮತ್ತೆಲ್ಲ ಜಾತಿಯನ್ನು ತಂದು ಸೇರಿಸಿದ್ರು. ಅವಾಗ 30 ವರ್ಷನೂ ಕಳ್ಕೊಂಡೆ ಮೀಸಲಾತಿಯಿಂದ. ಈಗ 30 ವರ್ಷ ಹೋರಾಟ ಮಾಡಿದೇವಿ, ಇವತ್ತು 30 ವರ್ಷದಿಂದ ಕಳ್ಕೊಂಡೇವಿ. 2 ತಿಲ್ಲಿ ಅಂತೂ ನೌಕರಿ ಸ್ಥಾನದಾಗ ನಾವು ಇವತ್ತಿಂದ ಮುಗಿದ ನಮ್ಮ ಎಲ್ಲರೂ ಇಲ್ಲೆಲ್ಲ ಕೂತವ್ರು ಆವಿಸಿದ್ರ ಮುಗಿದು ಹೋಗೈತಿ. ನಾವೆಲ್ಲ ನೌಕರಿ ಮಾಡಿ ಇದು ಮುಂದೆ ನಮ್ಮ ಮಕ್ಕಳಿಗೆ ಆಗಿತ್ತು, ನಮ್ಮ ಮಕ್ಕಳಿಗೆ ಆಗಿತ್ತು ಅನ್ನೋದು ಹೋರಾಟ ಇನ್ನೂ ನಿರಂತರ ಐತಿ. ಬಂಧುಗಳೇ, ಇದು ಈ ಸತಿ ಇವತ್ತಿನ ಇದು ನಾಗಮೋಹನ್ ದಾಸರು ಬರೆದ ಸತ್ಯ ಇದೆ. ಈಗ ಎಲ್ಲರೂ ಏನು ಮಾತಾಡತ್ತೀವತ್ತಂದ್ರೆ ಆ ಸಂಖ್ಯೆ ಇದ್ರಾಗ ಐತಿ, ಈ ಸಂಖ್ಯೆ ಇದೆ, ನಮ್ದು ಹೊಲ್ಯಾರನದ್ರಾಗ ಸೇರ್ಸ್ಯಾರ, ಮಾದರಿ ಇದ್ರಾಗ ಸೇರ್ಸ್ಯಾರ. ಅದು ಅಲ್ಲ, ಆರ್ಥಿಕವಾಗಿ ಯಾರು ಹಿಂದುಳಿದಾರ ಗುಂಪುಗಳ ಮಾಡಿದಾರ. ಅವರು ಆರ್ಥಿಕವಾಗಿ ಹಿಂದುಳಿದವ್ರ ಗುಂಪುಗಳನ್ನು ಮಾಡಿ ಆಯಾ ಗುಂಪಿಗೆ ಇಷ್ಟಿಟ್ಟು ಕೊಡ್ಬೇಕಂತ ಮಾಡಿದ್ದಾರೆ. ಆರ್ಥಿಕವಾಗಿ ಯಾರ್ಯಾರು ಹಿಂದುಳಿದಾವ, ಯಾವ್ಯಾವ ಸಮಾಜ ಹಿಂದುಳಿದಾವಲ್ಲ, ಆ ಕಾರಣಕ್ಕಾಗಿ ಆ ಗುಂಪುಗಳನ್ನು ಮಾಡಿ ಆ ಗುಂಪಿಗೆ ಇಷ್ಟಿಟ್ಟು ಕೊಡ್ಬೇಕಂತ ಅವ್ರು ನಿಖರವಾಗಿ ಅದನ್ನು ಆರ್ಥಿಕವಾಗಿ ಇದನ್ನು ಹಿಂದುಳಿದವ್ರಿಗೆ ಮಾತ್ರ ಒಂದೊಂದು ಗುಂಪು ಮಾಡಿ ಹಾಕಿದ್ದಾರೆ. ಈಗ ಅದರ ಅರ್ಥ ನಾವೇನು ಅರ್ಥಸ್ಕೊಳತ್ತೀವಿ ಅಂದ್ರೆ ಇದು ನಮ್ಮ ಸಮಾಜನ ಅದ್ರ ಹಾಕ್ಯಾರ, ಇದನ್ನ ತಂದು ಇದ್ರಾಗ ಹಾಕ್ಯಾರ. ಹಂಗಲ್ಲ, ಸಮಾಜದಾಗ 5 ಜಾತಿಗಳ ವಿಂಗಡಣೆ ಅದಾವ. ಆ ಜಾತಿಗಳು ಯಾವ ಜಾತಿಗೆ ಸರಿಯಾದಂಥ ಮೀಸಲಾತಿ ಸಿಕ್ಕಿಲ್ಲ ಆರ್ಥಿಕವಾಗಿ, ಆ ಗುಂಪುಗಳಿಗೆ ಸೇರಿಸಿದಾರ. ಇವತ್ತು ಜನರಿಗೆ ಎಲ್ಲ ಜನರಿಗೆ ಏನು ಕಲ್ಪನೆ ಆಗ್ಲಾಗ್ತದ ಅಂದ್ರೆ ನಮ್ಮವ್ರನ್ನ ಅದ್ರ ಸೇರಿಸಿದ್ರು, ಅವ್ರು ಹೆಚ್ಚು ಮಾಡ್ಕೊಡ್ರು, ನಿಮಗೆ ಸೇರಿಸೋಣ ಯಾರು ಹೆಚ್ಚು ಮಾಡ್ಕೊಳಕ್ ಬಂದಿಲ್ಲ. ಇದ್ರಾಗ ಯಾರೇ ಹೆಚ್ಚದಾರ, ನೀವು ಏನೇ ಈ ಅಂಕೆ ಸಂಖ್ಯೆ ಇದ್ರ ಈಗ ಇದನ್ನ ಇಷ್ಟಾಗಿನೂ 5 ಆಯೋಗಗಳ ರಚನೆ ಮಾಡಿ ನಾವು ಸರ್ಕಾರದವ್ರು ಮಾಡಿದ್ರು, ನಾವು ಮಾದಿಗರು ಮಾಡಿದ್ರು. ಆಯೋಗ ರಚನೆ ಮಾಡಿದವ್ರು ನೀವು ಸಂಖ್ಯೆ ಕೊಟ್ಟವ್ರು ಸರ್ಕಾರದಿಂದ. ಇದು ಇವ್ರು ಹೆಚ್ಚದರ ಕಮ್ಮದರ ಇವತ್ತಾಕ ಅನ್ನಕತ್ತೀರಿ. 101 ಜಾತಿ ಸೇರಿಸಿದಾಗ ಮಾದಿಗರು ಮುಕ್ತವಾಗಿ ಒಪ್ಕೊಂಡವ್ರು ಇಲ್ಲೋ ಇರ್ಲಿ, ಅವರಿಗೆ ಸಾಮಾಜಿಕವಾಗಿ ನ್ಯಾಯ ಕೊಟ್ಟರೆ ಕೊಡಲಾಕ ಅದು ಮುಕ್ತವಾಗಿ ಮಾದಿಗರು ಒಪ್ಕೊಂಡಲ್ಲ. ಇನ್ನೂ ಏನು ಕೆಲಸ ಅದ ನಿಮ್ಗೆ ಸಿದ್ದರಾಮಯ್ಯ ಅವರೇ? ಇದಕ್ಕೆ ಇಟ್ಟು ತೊಂದರೆ ಮಾಡಕ್ಕೆ ಏನು ಕೆಲಸ ಅದ ಹೇಳಿ? ಆಯ್ತು, 101 ಜಾತಿ ಸೇರಿಸ್ಬೇಕಂತಂದ್ರೆ ಸರ್ಕಾರ, ರಾಜ್ಯ ಸರ್ಕಾರದಿಂದ ಅನುಮತಿ, ಕೇಂದ್ರ ಸರ್ಕಾರ ಅನುಮತಿ ಇಲ್ಲ ಸೇರಿಸ್ತೀರಾ? ಯಾವ ಇದ್ರಾಗ ನೀವು ಹೆಂಗಲ್ಲ ತಂದು ಸೇರ್ಸಕ್ಕೆ ಸಾಧ್ಯ ಐತಿ? ಆಯ್ತು, ಅದನ್ನ ನಾವು ಒಪ್ಕೊಂಡ್ಬಿಟ್ಟಿವಿ, ಇದನ್ನೇನು ಮಾತಾಡಂಗಿಲ್ಲ ನಾವು. ಇರ್ಲಿ, ಎಲ್ಲ ಜಾತಿಗಳು ಸೇರ್ಸ್ಯಾರ, ಅವರು ಹಿಂದುಳಿದಾರ ಒಪ್ಕೊಂಡ್ಬಿಟ್ಟಿವಿ. ಆ ಮಾತು ಇವತ್ತಿನ ತನಕ ಎತ್ತಿಲ್ಲ. ಆದ್ರೆ ಬಂಧುಗಳೇ, ಇವತ್ತಿನ ಈ ಉದ್ದೇಶ ಏನು ಹೇಳ್ತೇವೆ ಅಂದ್ರೆ ಇದು ಮೀಸಲಾತಿ ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ ರಾಜಕೀಯ ಪುಷ್ಟೀಕರಣ. ಇವ್ರು ಹೆಂಗೂ ವೋಟ್ ಬ್ಯಾಂಕ್ ಐತಿ, ಓಟಿನ ಮುಖಾಂತರ ಓಟ್ ಕೊಟ್ಟೆ ಕೊಡ್ತಾರ ಅನ್ನೋದು ಕಲ್ಪನೆ ತೆಗೀರಿ. ಇನ್ನು ಮುಂದಿನ ದಿವಸನಾಗೆ ಸಿದ್ದರಾಮಯ್ಯರೇ, ಯಾವುದೇ ಇವ್ರು ನೀವು ಇನ್ನು ಓಟಿನ ಮುಖಾಂತರ ನೀವು ಗೆದ್ದು ಬರ್ತೀರ ಅಂದ್ರೆ ಮಾತಿನ ತಲೆ ಅಂತ ತೆಗೀರಿ. ಅಂಬೇಡ್ಕರ್ ಒಂದು ಮಾತು ಹೇಳಿದ್ದಾರೆ, ಸಂವಿಧಾನ ಅದನ್ನ ಮಾತು ಹೊರಗೆ ಬರುವತ್ನಾಗ ಕುಪಾಲಿ ಅವರು ಬಂದು ಕೇಳ್ತಾರ, ಏನ್ರಿ ಅಂಬೇಡ್ಕರ್ ನಕ್ಕೊಟ್ಟು ಬರ್ತಾ ಇದ್ರಲ್ಲ, ಏನ್ ಮಾಡಿದ್ರಿ ಇವತ್ತು ಅಂತ. ರಾಜರ ಹೊಟ್ಟಿಲೆ ರಾಣಿ ಹೊಟ್ಟಿಲೆ ರಾಜ ಹುಟ್ಟುತ್ತಿದ್ದ. ಈಗ ರಾಣಿ ಹೊಟ್ಟಿಲೆ ರಾಜ ಹುಟ್ಟುವುದಿಲ್ಲ, ಮತದಾನ ಪೆಟ್ಟಿಗೆಯಿಂದ ರಾಜ ಹುಟ್ಟುತ್ತಾನ ಅಂತ ಹೇಳ್ತಾರ. ಅವಾಗ ಅವ್ರು ಕೇಳ್ತಾರ, ಆಯ್ತು ನೀವೆಲ್ಲ ಸರಿ ಮಾಡಿದ್ರಿ, ಆದ್ರೆ ನಿಮ್ಮೆಲ್ಲ ಬಡತನ ಮಕ್ಕಳು ಬಡವರು ಎಲ್ಲರೂ ನೀವು ಹೋಟಿಗಾಗಿ ಮಾಡ್ಕೋತಾರ. ನಿಮ್ಮ ಹೋಟಿಗಾಗಿ ಮಾಡ್ಕೊಂಡ್ಮೇಲೆ ನೀವು ಮಾಡಿದ ಏನು ಉಪಯೋಗ ಅಂತ ಕೇಳಿದಾಗ ಅವ್ರು ಹೇಳ್ತಾರ, ಅಂಬೇಡ್ಕರ್ ದುಃಖದಿಂದ ಹೇಳ್ತಾರ, ಸರಿ ಅದ್ರಿ, ನಮ್ಮ ಸಮಾಜ ಹಿಂದುಳಿದದ, ಅವ್ರಿಗೆ ಬಡವರು ಅದಾರ, ಓಟಿನ ಬೆಲೆ ಗೊತ್ತಿಲ್ಲ, ಇವತ್ತಿಲ್ಲ ನಾಳೆ ಅವ್ರು ಒಂದಾಗ್ತಾರ ಅಂತ ಅಂಬೇಡ್ಕರ್ ಅವತ್ತು ಹೇಳಿದಾರೆ. ಇವತ್ತಿಲ್ಲ ನಾಳೆ ದಲಿತರು ಒಂದಾದಾಗ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಇದು ಉತ್ತರ ಕೊಡ್ರಿ. ಅದಕ್ಕೆ ಕೈ ಹಾಕೋದು ಬೇಡ. ಬಂಧುಗಳೇ, ನೀವೇನು ಆಡಳಿತ ಮಾಡ್ತಿರಲ್ಲ, ಆ ಆಡಳಿತದೊಳಗೆ ನಮ್ಮನ್ನು ಹಿಂದುಳಿದವರು ಬಡವರು ಅದಾರಪ್ಪ ಅನ್ನುವಂಥದ್ದು 35 ವರ್ಷ ಹೋರಾಟ ಮಾಡಿದ್ರು, ನಮ್ಮ ಗಣನೆಗೆ ತಗೊಂಡಿಲ್ಲಲ್ಲ. ಆ ಕಾರಣಕ್ಕೆ ಇವತ್ತಿನ ದಿವಸ ನಾ ಏನು ಹೇಳ್ತೀನಿ ಅಂತಂದ್ರೆ, ಯಥಾವತ್ತಾಗಿ ನಾಗಮೋಹನ್ ದಾಸ್ ವರದಿ ತಪ್ಪತ್ತು ನಾವು ಯಾರು ಅಣಾಗ್ತಾ ಇಲ್ಲ. ಯಾರು ಇದಕ್ಕೇನು ತಪ್ಪು ಗ್ರಹಿಸೋದು ಬೇಡ. ಇದು ಸತ್ಯದ ಸಂಗತಿನೇ ಮಾಡಿದಾರ. ಯಾರು ಅತಿ ಹಿಂದುಳಿದಾರ ಅವ್ರನ್ನೆಲ್ಲ 5 ಗುಂಪುಗಳು ಮಾಡಿ ಏನು ಸೇರಿಸಿದಾರಲ್ಲ, ಅದು ಸತ್ಯದ. ಯಥಾವತ್ತವಾಗಿ ಇದನ್ನ ಜಾರಿ ಮಾಡಬೇಕು. ಒಂದು ವೇಳೆ ಇದನ್ನ ಜಾರಿ ಮಾಡದೆ ಇದ್ರೆ ಇವತ್ತಿಗೆ ಏನು ನಾವು 60 ವರ್ಷ ದಾಟಿ ಏನಿದ್ದೇವೆ ಇದ್ದು ಉಪಯೋಗ ಇಲ್ಲ. ನಾವು ಸಮಾಜನಾಗ ನಮ್ಮ ಸವಲತ್ತು ಸಿಗುದಿಲ್ಲ, ತಾಡ್ತಾಗತ್ತೆ. ನಾವೆಲ್ಲ ಪ್ರಾಣ ಕೊಡೋಕ್ಕೂ ಸಿದ್ಧ ಆಗ್ತೇವೆ. ಅದಕ್ಕೆಲ್ಲಕ್ಕೂ ಕಾರಣಭೂತರು ಇದು ಸರ್ಕಾರೇ ಆಗುತ್ತಂತ ನಾನು ಖಡಖಂಡಿತವಾಗಿ ಸಿದ್ದರಾಮಯ್ಯರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಮಾಡಿದೆ ಅಂದ್ರೆ ಈ ಸರ್ಕಾರದ ನ್ಯೂನತೆಗಳನ್ನು 11 ಅಂಶಗಳ ಮೂಲಕ ನಿಮ್ಮ ಮುಂದೆ ಇಡಲು ಇಚ್ಛಿಸಿಪಡುತ್ತೇನೆ.
ಮೊದಲನೇದಾಗಿ ಶ್ರೀ ನಾಗಮೋಹನ್ ದಾಸ್ ವರದಿಯ ಸಲ್ಲಿಸಿದ ತರುವಾಯ ಕರೆದಿರುವ ವಿಶೇಷ ಸಚಿವ ಸಂಪುಟ ಸಭೆಯನ್ನು ಆಗಸ್ಟ್ 19ರಂದು ಮುಂದೂಡಿತು. ನಾಗಮೋಹನ್ ದಾಸ್ ಅವರ ವರದಿಯ 16ನೇ ತಾರೀಕಿಗೆ ನಮ್ಮನ್ನು ಅನುಷ್ಠಾನ ಮಾಡ್ತೀವಂತ ಸರ್ಕಾರದವರು ಈಗಾಗಲೇ ಭರವಸೆಯನ್ನು ಕೊಟ್ಟಿದ್ದರು. ಕೊಟ್ಟ ನಂತರ ಮೀನಾಮೇಷ ಎಣಿಸಿ ನಾಗಮೋಹನ್ ದಾಸ್ ಅವರದ ವರದಿಯನ್ನು ಮುಂದೂಡಬೇಕಂತ ತಿಳ್ಕೊಂಡು ಈ ಸಚಿವ ಸಂಪುಟವನ್ನು ಮತ್ತೆ 19ಕ್ಕೆ ಮುಂದೂಡಲಾಗಿತ್ತು. ಅದೇ ರೀತಿಯಾಗಿ ಇದು 12 ಅಂಶಗಳನ್ನು ಒಳಗೊಂಡದ. ಈ 12 ಅಂಶಗಳನ್ನು ನಾನು ಓದಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಯೋಗದ ಕಾರ್ಯಕಲಾಪದಲ್ಲಿ ಒಂದೇ ಗುಂಪಿನ ಅಧಿಕಾರಿಗಳು ಕಾರ್ಯನಿರ್ವಹಿಸಿದ್ದಾರೆ. ಈಗ ಅದೇ ಜನರು ವರದಿಯ ಬಗ್ಗೆ ತಕರಾರು ತೆಗೆದು ಸಂಪುಟ ಉಪಸಮಿತಿ ರಚಿಸಿರುವ ಹುನ್ನಾರ ಹಿಂದೆ ಸಕ್ರಿಯವಾಗಿದೆ. ಒಂದೇ ಗುಂಪಿನವರು ಅಂದ್ರೆ ನಾಗಮೋಹನ್ ದಾಸ್ ವರದಿ ಮಾಡಾಗ BJPಯವರು ಯಾರೂ ಇದ್ದಿದ್ದಿಲ್ಲ, ಕಾಂಗ್ರೆಸ್ ಸರ್ಕಾರದವರೇ ಇದ್ರಿ, ಕಾಂಗ್ರೆಸ್ ಪ್ರಭಾವಿ ಸಚಿವರೇ ಇದ್ರಿ. ನಮ್ಮ ಇನ್ನೊಂದು ಜಾತಿಯ ಏನಂತಂದ್ರೆ ಸಚಿವರೇ ಇದ್ದರು. ಅದ್ರಾಗ ನಾವ್ಯಾರೂ ಕೈ ಆಡಿಸಿಲ್ಲ. ಅವರೇ ಇದ್ದಂಥವ್ರು ನಾಗಮೋಹನ್ ದಾಸ್ ವರದಿನೂ ಅವರೇ ರಚನೆ ಮಾಡಿದವರು ಈಗ ಯಾಕೆ ಅದಕ್ಕೆ ತಕರಾರ? ನಂದು ಪ್ರಶ್ನೆ. ನಮ್ಮವ್ರು ಯಾರೂ ಇಲ್ಲ, ನೀವೇ ಮಾಡಿದಂಥ ನಾಗಮೋಹನ್ ದಾಸ್ ಅವರಿಗೆ ಅಂಕಿ ಸಂಖ್ಯೆಗಳ ಆಧಾರದ ಮೇಲೆ ಮಾದಿಗರಿಗೆ ಅಂದರೆ ಎಡಗೈಯವರಿಗೆ ಹೆಚ್ಚು ಕೊಡ್ತೀನಿ, ಪಾಲು ಹೆಚ್ಚು ಹೋಗುತ್ತಾ ಅನ್ನುವಂಥದ್ದು ಒಂದು ಉದ್ದೇಶ ಇಟ್ಟುಕೊಂಡು ಈಗೇನು ಹುನ್ನಾವರ ನಡೆದಂದ್ರೆ ಈ ಸಮಿತಿ ನಾಗಮೋಹನ್ ದಾಸ್ ಸಮಿತಿಯನ್ನು ಮುಂದೂಡಬೇಕು ಅನ್ನೋದು ಒಂದು. ಎರಡನೇದಾಗಿ ನಾಗಮೋಹನ್ ದಾಸ್ ಆಯೋಗದ ಶಿಫಾರಸ್ಸಿನ ಆದಿ ಕರ್ನಾಟಕ ಜನಸಂಖ್ಯೆ 1,47,199 ಅದರ. ಆದಿ ದ್ರಾವಿಡ ಜನಸಂಖ್ಯೆ 3,20,641 ಅದರ. ಆದಿ ಕರ್ನಾಟಕ ಜನಸಂಖ್ಯೆ 7,114 ಅದರ. ಇದನ್ನು ಈ ಪ್ರವರ್ಗದಲ್ಲಿ ಗುರುತಿಸಲಾಗಿದೆ. ಅಂದ್ರೆ ನಮ್ಮ ಜಾತಿಯ ಜನಸಂಖ್ಯೆ ಎಡ ಪಂಗಡದವರ ಜನಸಂಖ್ಯೆಯನ್ನು ಕಡಿಮೆ ಮಾಡುವಗೋಸ್ಕರವಾಗಿ ಅವ್ರೇನು ಮಾಡ್ಯಾರ ಅಂದ್ರೆ ಜನಸಂಖ್ಯೆಯನ್ನು ವರ್ಗೀಕರಣ ಮಾಡುವಲ್ಲಿ ವ್ಯತ್ಯಾಸಗಳನ್ನು ಮಾಡಿ ನಮಗೆ ತೋರಿಸ್ತಾರೆ. ನಮ್ಮದೇ ಯಾವುದೇ ವ್ಯತ್ಯಾಸವಾಗಿಲ್ಲ, ನಾವು ಕರೆಕ್ಟ್ ಇದೀವಿ. ಜನಸಂಖ್ಯೆಯಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಇರುವುದರಿಂದ ಇನ್ನೋರ್ವರು ಏನಾಗ್ಯದಪ್ಪ ಅಂದ್ರೆ ಇವ್ರನ್ನ ಯಾವ ರೀತಿ ಕಡಿಮೆ ಮಾಡಬೇಕು ಅನ್ನುವಂಥ ಉದ್ದೇಶಕ್ಕೆ ಈ ಜಾತಿಗಳನ್ನು ABCD ವರ್ಗದಲ್ಲಿ ಮಾಡಿತು. ಮುಂದೆ ಈ ಪ್ರವರ್ಗದಲ್ಲಿ ಗುರುತಿಸಲಾಗಿದೆ. ಈಗ ಸಿ ಗುಂಪಿನ ಇಡಿಯಾಗಿ ಈ ಗುಂಪಿಗೆ ಸೇರಿಸಿ ಹುನ್ನಾವರ ನಡೆದಿದೆ. ಈ ಗುಂಪಿನಲ್ಲಿ ಮೂಲ ಜಾತಿ ಏನಂದರೆ ಆದಿ ದ್ರಾವಿಡ ಎಂದು ಗುರುತಿಸಿದವರು 3,20,441 ಜನರಿದ್ದಾರೆ. ಇದರಲ್ಲಿ ಬಹುತೇಕ ಜನರು ಪೌರ ಕಾರ್ಮಿಕರ ವೃತ್ತಿಯಲ್ಲಿ ಇದ್ದವರು, ಎಡಗೈಗೆ ಸಂಬಂಧಪಟ್ಟ ಜಾತಿಯವರು ಅಂತ ಹೇಳಲಿಕ್ಕೆ ನಾನು ಇಚ್ಛಾಪಡ್ತೀನಿ ಬಂಧುಗಳೇ. ಮೂರನೇ ಅಂಶ ಎಂದರೆ ಸರ್ಕಾರದ ವಿಳಂಬ ನೀತಿ ಸಮಾಜದ ನಮ್ಮ ಸೋದರ ಗುಂಪಿನವರು ಅಂದರೆ ಬಲಗೈ ಗುಂಪಿನವರು. ನಾವು ಅವ್ರಿಗೆ ಯಾರು ಕ್ರಿಟಿಸಿಸಮ್ ಮಾಡೋಂಗಿಲ್ಲ, ಅವ್ರಿಗೆ ಯಾರಿಗೆ ನಾವೇನು ಬೇಯುವಂಗಿಲ್ಲ. ಪ್ರದರ್ಶನಕ್ಕೆ ಇಳಿದು ಒಳ್ಳೆಯ ಬೆಳವಣಿಗೆಯನ್ನು ಸರ್ಕಾರದಲ್ಲಿ ಪ್ರಭಾವಿ ಸಚಿವರೇ ತಮ್ಮವರೇ ಇದ್ದರು ಅನಗತ್ಯವಾಗಿ ಬೀದಿ ಇಳಿದು ದೇಶ ಭಾಷಣ ಮಾಡುವುದು ಪರಸ್ಪರ ಅಂತರ ಹೆಚ್ಚು ಮಾಡುತ್ತದೆ. ಈ ಬೆಳವಣಿಗೆಯಲ್ಲಿ ಹಿಂದೆ ಇದ್ದಾರೆ ಎಂದು ಮಾಹಿತಿಗಳು ಬಂದಿದೆ. ಇದೊಂದು ಆತಂಕಕಾರಿ ಬೆಳವಣಿಗೆ. ಯಾಕಂದರೆ ನಮ್ಮವರೇ ಸರ್ಕಾರದವರು ಅವರೇ ಇದ್ದು ಈ ನಾಗಮೋಹನ್ ದಾಸ್ ಸಂಪುಟವನ್ನು ವರದಿ ಮಾಡಿದಾಗ ಅವರೇ ಹೆಚ್ಚಿನ ಸಂಖ್ಯೆಯಲ್ಲಿ ಅದಾರೆ. ನಾಲ್ಕನೇದಾಗಿ ಸಿದ್ದರಾಮಯ್ಯ ಸರ್ಕಾರ 2013ರಿಂದ 2018ರವರೆಗೆ ಮುಖ್ಯಮಂತ್ರಿ ಆದಾಗಲೂ ಇದೇ ವಿಳಂಬ ದ್ರೋಹ ಚಾಳಿ ನಡೆಸಿದರು. ಈಗಲೂ ಅದನ್ನೇ ಮುಂದುವರಿಸುತ್ತಾರೆ. ನಮ್ಮ ನೇರ ಆರೋಪವೇನೆಂದರೆ ಸಿದ್ದರಾಮಯ್ಯನವರು ಮೂರು ಸಚಿವರ ಕೈಗೊಂಬೆ ಆಗಿದ್ದಾರೆ ಎಂಬುದು. ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಪ್ರಭಾವಿ ಸಚಿವರ 3 ಕೈಗೊಂಬೆ ಆಗಿ ಅವ್ರಿಗೆ ಯಾವುದೇ ರೀತಿ ಮಾಡಲಾಕ ತಾಕತ್ತಿಲ್ಲ. ಆಗಸ್ಟ್ 1ರಂದು ಸುಪ್ರೀಂ ಕೋರ್ಟ್ ಆದೇಶ ಮಾಡಿತ್ತು. ಅದೇ ನೆರೆ ರಾಜ್ಯಗಳಲ್ಲಿ ಆಯೋಗ ರಚನೆ ಮಾಡಿ ಈಗಾಗಲೇ ಅನುಕಂಪ ಆಧಾರ ಮೇಲೆ 6% ಅವ್ರಿಗೆ ಕೊಟ್ಟುಬಿಡ್ತು. ಆದರೆ ನಮ್ಮ ಸರ್ಕಾರದವರು ಯಾಕೆ ಮೀನಾಮೇಷ ಎಣಿಸ್ತಾರ? ಮಾನ್ಯ ಸಿದ್ದರಾಮಯ್ಯನವರಿಗೆ ನೇರವಾಗಿ ಪ್ರಶ್ನೆ ನಾ ಕೇಳೋದೇನೆಂದರೆ, ನಿಮ್ಮಲ್ಲಿ ಗಡಸ್ತನ ಬೇಕು. ಬೇರೆ ಸಚಿವರ ಮಾತು ಕೇಳ್ಕೊಂಡು ನೀವೇನು ಮಾಡ್ತೀರಿ ಅಂತಂದ್ರೆ ಅದನ್ನು ಮುಂದೂಡಾಕ ಪ್ರಯತ್ನ ಪಡಾಕತ್ತೀರಿ. ನೆಕ್ಸ್ಟ್, ಸಚಿವ ಸಂಪುಟ ಸಭೆಯನ್ನು ಮುಂದೆ ಹಾಕಿ ಎಲ್ಲ ಜಾತಿಗಳು ಉಪಜಾತಿಗಳಲ್ಲಿ ನೇರ ಸಂಘರ್ಷ ಹಿಡಿತಾರೆ. ಅಂದರೆ ಏನೈತಿ, ಎಲ್ಲ ಪರಿಶಿಷ್ಟ ಜಾತಿಯಲ್ಲಿ ಎಲ್ಲರನ್ನೂ ಬೀದಿಗಿಳಿಸಿಬಿಡೋದು, ನೈವೇ ಹೊಡೆದಾಡ್ರಿ ಅನ್ನುವಂಥ ಒಂದು ವಿಚಾರವನ್ನು ಸಿದ್ದರಾಮಯ್ಯನವರು ಹೇಳ್ತಾರೆ. ಮುಂದೆ ನಮ್ಮದು ಚಿತ್ರದುರ್ಗ ಡಿಕ್ಲರೇಷನ್ ಎಂಬ ಕೊಚ್ಚಿಕೊಂಡಿದ್ದು ಸಿದ್ದರಾಮಯ್ಯನವರು ಮೊದಲು ಸಚಿವ ಸಂಪುಟದಲ್ಲಿ ಒಳ ಮೀಸಲಾತಿ ನಿರ್ಣಯ ಘೋಷಿಸುವುದಕ್ಕಾಗಿ ಸಿದ್ದರಾಮಯ್ಯನವರು ಹೇಳಿ 2 ವರ್ಷ 3 ತಿಂಗಳಾಯಿತು. ಸಿದ್ದರಾಮಯ್ಯನವರ ಸರ್ಕಾರ ಚಿತ್ರದುರ್ಗದಲ್ಲಿ ಡಿಕ್ಲರೇಷನ್ ಕೊಟ್ಟರು.
ನಮ್ಮ ಹೋರಾಟಗಾರರ ಮುಂದೆ, ಇಲ್ಲ ನಮ್ಮ ಸರ್ಕಾರ ಬಂದ್ಗಳೇ 2 ವರ್ಷದಲ್ಲಿ ನಿಮ್ಮದು, ನಮ್ಮ ಸರ್ಕಾರ ಬಂದ ತಕ್ಷಣನೇ ನಾವು ಮಾಡ್ತೀವಿ ಅಂತ ಹೇಳಿದರು. ಅದನ್ನ ಈಗ 2 ವರ್ಷ 3 ತಿಂಗಳಾಯ್ತು ಮಗ್ಗಲಕ್ಕಿಟ್ಟು ಮಲ್ಕೊಳಕತ್ಯಾರ. ಮತ್ತು ಮುಂದೆ ಸಿದ್ದರಾಮಯ್ಯನವರು ಕಾಂತರಾಜ ಆಯೋಗದ ವರದಿ ಹೆಸರಿನಲ್ಲಿ 150 ಕೋಟಿ ರೂಪಾಯಿಯನ್ನು ಮುಳುಗಿಸಿದರು. ಈಗ ನಾಗಮೋಹನ್ ದಾಸ್ ವರದಿಯನ್ನು ನಮ್ಮ ಮೂಗಿನ ನೆರೆಗೆ ತಿದ್ದುಪಡಿ ಮಾಡಿಕೊಳ್ಳುವುದು ಹುನ್ನಾವರ ನಡೆದಿದೆ. ಅಂದರೆ ನಮ್ಮ ಈ ನಾಗಮೋಹನ್ ದಾಸ್ ಅವರು ವರದಿಯನ್ನು ತಿದ್ದುಪಡಿ ಮಾಡಬೇಕು ಅನ್ನುವಂಥ ಹುನ್ನಾವರವೂ ನಡೆದಿದೆ. ಇದೆಲ್ಲ ಅಧ್ಯಯನ ಮಾಡಿ ಮಾಧುಸ್ವಾಮಿ ವರದಿ ಬಲ ಗುಂಪಿಗೆ 5 ಬೋವಿ ಬಂಜಾರ ಗುಂಪಿಗೆ 4.5 ಮೀಸಲಾತಿ ನಿಗದಿಪಡಿಸಲಾಗಿತ್ತು. ಬಿಗುಮಾನ ಬಿಟ್ಟು ರಾಜ್ಯ ಸರ್ಕಾರ ಮಾಧುಸ್ವಾಮಿ ವರದಿಯನ್ನೇ ಜಾರಿಗೆ ಮಾಡುವುದು ಒಳ್ಳೆಯದು. ಇಲ್ಲವಾದರೆ ಎಲ್ಲ ಆಯೋಗಗಳು ಹೇಳುವಂತೆ ಮಾದಿಗರೇ 6% ಪ್ರತ್ಯೇಕ ಮೀಸಲಾತಿ ಕೊಟ್ಟು ಉಳಿದಿದ್ದನ್ನು ನಿಧಾನಗತಿಯಲ್ಲಿ ಮಾಡಬಹುದು. ಅಂದರೆ ನಮ್ಮ ಆಯೋಗದ ನಾವೇನು ಹೇಳ್ತೀವಿ, ಮಾಧುಸ್ವಾಮಿ ವರದಿಯನ್ನು ಕೊಟ್ಟಿತ್ತಲ್ಲ 6%, ಅದನ್ನು ನಮಗೆ ಕೊಟ್ಟುಬಿಡಿ ಸ್ವಾಮಿ, ಅದನ್ನು ಕೊಟ್ಟ ಮುಂದೆ ನೀವು ಯಾವಾಗಾರ ಮಾಡಿರಿ, ನಮ್ಮ ವರದಿಯನ್ನು ನಮ್ಮ ಬರ್ತಕ್ಕಂಥ ಪಾಲು ನಮ್ಗೆ 6% ಕೊಟ್ಬಿಡಿ, ನಾವು ಯಾರನ್ನೂ ಕೇಳಂಗಿಲ್ಲ, ಮುಂದೆ ಅವ್ರದ್ದು ಯಾವಾಗಾರ ಮಾಡಿರಿ. ನೆಕ್ಸ್ಟ್ 11ನೇದಾಗಿದೆ, ಒಳ ಮೀಸಲಾತಿ ಜಾರಿಗೆ ಆಗುವವರೆಗೆ ಉದ್ಯೋಗ ಅವಕಾಶಗಳನ್ನು ಬಂದ್ ಮಾಡುವುದರಿಂದ ಎಸ್ ಸಿ ಅಲ್ಲದ ಅಂದರೆ ಸಮಾಜಗಳಿಗೂ ಸಿದ್ದರಾಮಯ್ಯನವರು ವಿಳಂಬ ಧೋರಣೆ ಬಗ್ಗೆ ರೋಷಿ ಹೋಗಿಸಿ ಉದ್ಯೋಗ ಅವಕಾಶಗಳನ್ನು ನಿಲ್ಲಿಸಿ ಎಲ್ಲ 3 ಗುಂಪಿನ ದಲಿತರನ್ನು ಬೀದಿಗೆ ಬರುವಂತೆ ಮಾಡುವುದು. ಅಂದ್ರೆ ಸಿದ್ದರಾಮಯ್ಯನವರ ತಲೆಗೆ ಏನೈತೆ ಅಂತಂದ್ರೆ, ನಾವು ಈಗ ನೇಮಕಾತಿಯನ್ನು ಬಂದ್ ಮಾಡಿದೀವಿ ಅಂತಂದ್ರೆ ಮುಂದೆ ಏನು ಹೇಳೋದು, ಸಿದ್ದರಾಮಯ್ಯನವರು ಏನು ಹೇಳ್ತಾರಂತಂದ್ರೆ, ಇಲ್ಲ ಅವರು ಸ್ಟ್ರೈಕ್ ಮಾಡಕತ್ತಾರ, ನಾವು ಯಾವುದೇ ನೇಮಕಾತಿಗಳನ್ನು ಮಾಡೋದಿಲ್ಲ, ಅದಕ್ಕೆ ಎಲ್ಲ ಸಮಾಜದವರು ಕೂಡಿ ಮತ್ತೊಂದು ಹೋರಾಟ ಮಾಡ್ರಿ ಅನ್ನುವಂಥ ಉದ್ದೇಶ ಐತಿದ್ರೆ. ಕೊನೆಯದಾಗಿ ಸಿದ್ದರಾಮಯ್ಯನವರು ಕಾಲಹರಣ ಮಾಡುತ್ತಾ ನೀತಿ ಪಕ್ಷಕ್ಕೆ ಇಟ್ಟು ತಕ್ಷಣ ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಬೇಕು. ಆಗಸ್ಟ್ 19ಕ್ಕೆ ಅಂತಿಮ ನಿರ್ಧಾರ ಪ್ರಕಟಿಸಿ ಒಳ ಮೀಸಲಾತಿ ಘೋಷಿಸಬೇಕು. ಈ ಬಗ್ಗೆ ಸರ್ಕಾರವು ಎಚ್ಚರಿಸಿ ನಾಳೆ ಜಿಲ್ಲಾದ್ಯಂತ ಎಲ್ಲ ಶಾಸಕರ ಮನೆಯ ಮುಂದೆ ಟಮಟ ಚಳವಳಿಯನ್ನು ಈ ಪತ್ರಿಕಾಗೋಷ್ಠಿ ಮುಂದೆ ಹೇಳ್ತೀವಿ ನಾವು. ಈ 224 ಮತಕ್ಷೇತ್ರದ ಶಾಸಕರ ಮುಂದೆ ನಾಳೆ ರಾಜ್ಯಾದ್ಯಂತ ಎಲ್ಲ ಶಾಸಕರ ಮನೆಯ ಮುಂದೆ ಮತ್ತು ಸಚಿವರ ಮುಂದೆ ಟಮಟೆ ಚಳವಳಿ ಮಾಡ್ತೀವಂತ ನಾವು ಸರ್ಕಾರಕ್ಕೆ ನೇರವಾಗಿ ಎಚ್ಚರಿಕೆ ಕೊಡ್ತೀವಿ. ಇದನ್ನು ಮಣಿಲಿಲ್ಲ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ಬೇರೆ ರೀತಿ ಹೋರಾಟ ಮಾಡೋಕ್ಕೆ ನಾವು ಸಜ್ಜಾಗಿದ್ದೀವಿ. ಅದಕ್ಕೆ ಸಿದ್ದರಾಮಯ್ಯನವರಿಗೆ ಕೊನೆಯದಾಗಿ ನಾವು ಹೇಳ್ತೀವಿ, ಈ ಮುಂಬರುವ 19ನೇ ತಾರೀಕಿಗೆ ಏನಾದರೂ ನೀವು ಸಚಿವ ಸಂಪುಟದಲ್ಲಿ ನಾಗಮೋಹನ್ ದಾಸ್ ವರದಿಯನ್ನು ನೀವು ಜಾರಿಗೆ ಮಾಡದೆ ಹೋದ್ರೆ ನಮ್ಮಲ್ಲಿ ರಕ್ತಪಾತ ಆಗೋದು ಗ್ಯಾರಂಟಿ, ನಿಮ್ಮ ಸರ್ಕಾರದ ಮೇಲೆ ಕಪ್ಪು ಚುಕ್ಕೆ ಕುಂದ್ರೋದು ಗ್ಯಾರಂಟಿ. ಇದನ್ನೇನಾದರೂ ಕಡೆಗಣಿಸಿದ್ರೆ ಅಂದರೆ ಬೀದಿಗಳಲ್ಲಿ ರಕ್ತಪಾತ ಮತ್ತು ಹೋರಾಟ ನಡೀತದಂತ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ನಾವು ನೇರವಾಗಿ ಎಚ್ಚರಿಕೆ ಕೊಡುತ್ತಾ ಈ ವೇದಿಕೆ ಮುಖಾಂತರ ನನ್ನ ಪತ್ರಿಕೆಗೋಷ್ಠಿ ಕರೆದು ನನಗೆ 2 ಮಾತನ್ನು ಮಾತಾಡಿಸೋದಕ್ಕೆ ನಾನು ಧನ್ಯವಾದಗಳು ಹೇಳುತ್ತೇನೆ. ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ, ನಾಗಮೋಹನ್ ದಾಸ್ ವರದಿಯನ್ನು ಯಥಾವತ್ತಾಗಿ ಜಾರಿ ಮಾಡಬೇಕಂತ ಹೇಳಿ ಪತ್ರಿಕಾ ಮಾಧ್ಯಮದಲ್ಲಿ ಬರೆತಿರೋದು ಯಾವ ಮಟ್ಟಿಗೆ ಸರಿ. LG ಹಾವನೂರು ವರದಿ ಕೂಡ ಈ ರಾಜ್ಯದಲ್ಲಿ ಮಾದಿಗ ಜನಸಂಖ್ಯೆ ಹೆಚ್ಚಿದೆ ಅಂತ ಹೇಳ್ತೈತಿ. DK ನಾಯ್ಕ ವರದಿನೂ ಕೂಡ ಮಾದಿಗ ಜನಸಂಖ್ಯೆ ಹೆಚ್ಚಿದೆ ಅಂತ ಹೇಳ್ತೈತಿ. ಈಗ ತಾನೇ ಮಾಡಿದ ವರದಿ ಕೂಡ ಕಾಂತರಾಜ ಆಯೋಗ ಮಾದಿಗ ಜನಸಂಖ್ಯೆ ಹೆಚ್ಚಿದೆ ಅಂತ ಹೇಳ್ತೈತಿ. ಮಾದಿಗರ ಒಂದು ಒಳ್ಳೆಯ ತನಕ ಮಾಡಿರುವಂತ ಒಂದು ಸದಾಶಿವ ಆಯೋಗದ ವರದಿನೂ ಕೂಡ ಮಾದಿಗ ಜನಾಂಗ ಹೆಚ್ಚಿದೆ ಅಂತ ಹೇಳ್ತೈತಿ. ಅವು ವರದಿಯನ್ನು ಕೂಡ ಯಾರು ನಾವು ಹೋರಾಟಗಾರರಾಗಲಿ, ಯಾವ ನಾವು ಮುಗ್ಧ ಜನಾಂಗದ 101 ಪರಿಶಿಷ್ಟ ಜಾತಿಗಳೊಳಗಿರುವಂತ ಜನಸಂಖ್ಯೆದವರು ಯಾರು ಕೂಡ ವರದಿಗಳನ್ನು ಮಾಡಿಲ್ಲ. ಸರ್ಕಾರವನ್ನೇ ಆ ವರದಿಗಳನ್ನು ಮಾಡಿ ನಮ್ಮ ಮುಗ್ಧ ಜನಗಳು 40 ವರ್ಷದಿಂದ ಏನು ಹೋರಾಟಗಳನ್ನು ಮಾಡ್ತಿದ್ದೇವೆ, ನಮ್ಮ ಜೊತೆ ಪ್ರಾಣ ಚೆಲ್ಲಾಟ ಆಡ್ತಾ ಇದೆ. ಬೆಳಗಾವಿಯಲ್ಲಿ ಆಗಿನ ಸರ್ಕಾರದ ಇರುವಂತ ಬಿಜೆಪಿ ಸರ್ಕಾರ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಲಾಠಿ ಚಾರ್ಜ್ ಆಯ್ತು. ಯಾವ ರೀತಿ ಲಾಠಿ ಚಾರ್ಜ್ ಆಯ್ತು ಅಂದ್ರ ರಕ್ತದ ಓಗಳೆ ಹರಿತು. ಬೆಳಗಾವಿನಲ್ಲಿ ಮಾ ಬಂಧುಗಳೇ, ರಕ್ತದ ಓಗಳೆ ಹರಿತು. ಅವ್ರ ಶರ್ಟ್ಗಳನ್ನು ತೆಗಿಬೇಕಾದ್ರೆ ನಾವು ಲೇಜರ್ಗಳನ್ನು ತಂದು ರಕ್ತದಲ್ಲಿ ಮಡದಿರುವಂತ ಶರ್ಟ್ಗಳನ್ನು ತೆಗೆದೇವೆ. ಅರಬತ್ತಲ ಮೆರವಣಿಗೆಗಳಾಯ್ತು, ಉರುಳ ಸೇವೆಗಳನ್ನು ಮಾಡಿದೇವೆ, ಪಂಜಿನ ಮೆರವಣಿಗೆಯನ್ನು ಮಾಡಿದೇವೆ.
ಬೂಟಿನ ಏಟುಗಳನ್ನು ತಿಂದೇವೆ, ಲಾಠಿ ಏಟುಗಳನ್ನು ತಿಂದೇವೆ. ಇವತ್ತಿನ ದಿವಸ ನಾವು ಎಲ್ಲೋ ಒಂದು ಹಳ್ಳಿಗಳೊಳಗೆ ಹೋದ್ರ ಅವ್ರ ಮಕ್ಕಳನ್ನ ಹೋರಾಟಕ್ಕೆ ಕಳಿಸ್ಬೇಕಾದ್ರೆ ಹಿಂಜರಿತಾರ. ಎಷ್ಟೋ ಜನರು ಇವತ್ತಿನ ದಿವಸ ಸದಾಶಿವದ ಆಯೋಗ ವರದಿಯನ್ನ 40 ವರ್ಷಗಳ ಕಾಲ ಜಾರಿ ಆಗ್ತದಂತೇಳಿ ಲ್ಯಾಬ್ರರಿಯಲ್ಲಿ ಕೂತು ಓದಿದ್ರು, ಕಣ್ಣೀರುಗಳನ್ನು ಹಾಕಿದ್ರು. ಆಗ ಇರುವಂತ ಯಡಿಯೂರಪ್ಪನವರು ಕೂಡ ಅದರ ಚೊಕ್ಕ ಕಾಳಜಿ ಒಯ್ಯಲಿಲ್ಲ. ವಿರೋಧ ಪಕ್ಷದ ನಾಯಕರಿದ್ದಂತ ಸಿದ್ದರಾಮಯ್ಯನವರು ಮಾದಿಗರಿಗೆ ಅನ್ಯಾಯ ಆಗದ ಅಂತ ಹೇಳಿದ್ರಿ, ಒಳಗಿನ ವರದಿಯನ್ನು ಜಾರಿ ಮಾಡಲಕ್ಕ ನಿಮ್ ಕಡೆ 2 ಸಾರ್ತಿ ಮುಖ್ಯಮಂತ್ರಿ ಆದ್ರೂ ಆಗ್ಲಿಲ್ಲ. ಏನ್ ಮಾಡ್ತಾ ಇದ್ರಿ ರಾಜ್ಯದಾಗ? ಪರಿಶಿಷ್ಟ ಜಾತಿಯ ಜನಸಂಖ್ಯೆ ಒಳಗ 5 ಆಯೋಗಗಳನ್ನು ಮಾದಿಗರು ಅದೇ ಅಂತೇಳಿ ಹೆಚ್ಚು ಹೇಳಿದ್ರು ಕೂಡ ನಿಮಗೆ ಕಣಿಕರನಿಲ್ಲ. ರಾಜ್ಯದಲ್ಲಿ ಇರುವಂತ ಪ್ರಭಾವಿ ಶಾಸಕರು ಸಚಿವರ ಕೈಗೊಂಬೆಗಳೇ ಆಗಿದ್ರೆ ಸಿದ್ದರಾಮಯ್ಯನವರೇ. ರಾಜ್ಯದಲ್ಲಿ ಇರುವಂತ ಶಾಸಕರನ್ನು ಬಿಟ್ಟು, ಸಚಿವರನ್ನ ಇರುವಂತವ್ರನ್ನ ಬಿಟ್ಟು ನಿಮ್ಮ ಕಡೆ ಇವತ್ತಿನ ದಿವಸ ಒಂದು ಕ್ಯಾಬಿನೆಟ್ ಅನ್ನು ಮಾಡುವಂತ ಶಕ್ತಿಯನ್ನು ಕಳ್ಕೊಂಡು ಬಿಟ್ಟಿದ್ರಿ ನೀವು. ರಾಜ್ಯದಲ್ಲಿ ನೀವು ಮುಖ್ಯಮಂತ್ರಿ ಆಗಾಕ ನೀವು ಲಾಯ್ಕಿಲ್ಲ. 5 ವರ್ಗದ ಮತಗಳನ್ನು ಕ್ರೋಢೀಕರಣ ಮಾಡಿಕೊಂಡು ರಾಜ್ಯಭಾರ ಮಾಡಿದ್ರಿ 2 ಸಾರ್ತಿ. ಅದಕ್ಕೂ ಕೂಡ ಇನ್ನೂ ಎಷ್ಟು ದಿನ ಅಂತ ಕಾಲ ಹರಣ ಮಾಡ್ತೀರಿ? ನಮ್ಮ ಸೋದರ ಜಾತಿಗಳ ಅಣ್ಣ ತಮ್ಮಂದಿವರು ಆದವಂತವ್ರು ಕೇಳ್ತಾರ, ಗಂಧ ಗಾಳಿ ಇಲ್ಲದವರು ಹೋರಾಟ ಮಾಡಿದ್ರು. ಅಲ್ಲ ಮಹಾಬಂಧುಗಳೇ, 40 ವರ್ಷಗಳ ಕಾಲ ಪ್ರಾಣ ತ್ಯಾಗ ಮಾಡ್ಕೊಂಡೇವಿ, ಜೀವಗಳನ್ನು ಕಳ್ಕೊಂಡೇವಿ. ಇವತ್ತಿನ ದಿವಸ ದುಃಖ ಅನಿಸ್ತೈತಿ ನಮ್ಗ. 2013-18ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ನಾವೇನು ಆ ಕಾರ್ಯಕ್ರಮ ಕೊಂಡಿದ್ದೇವೆ, ಬಾಗೇವಾಡಿ ದಿಂದ ಹೊರಟಂತ 7 ಜನ ನಮ್ಮ ಮಾದಿಗ ಸಮಾಜದವರು ಒಳ ಮೀಸಲಾತಿಗೆ ಬರುವಂತವ್ರು ಪ್ರಾಣ ಕಳ್ಕೊಂಡ್ರು. ಆ ಜೀವಗಳನ್ನು ಹೋಗೋದು ಕಣ್ಣಾರೆ ಕಂಡೇವಿ. ಇವತ್ತಿನ ದಿವಸ ಎಷ್ಟು ನೋವುಗಳನ್ನು ಕೊಡ್ತೀರಿ? ಅದಕ್ಕೆ ನಮ್ಮ ಸೋದರ ಜಾತಿಗಳಾದಂತ ಏನು ನೀವು ಜ್ಞಾನ ಪ್ರಕಾಶ ಸ್ವಾಮಿಗಳೇ ಪೈಲ ಸದಾಶಿವ ಆಯೋಗದ ವರದಿಯನ್ನು ಆಗಲಿ ಅಂತ ಹೇಳಿಕಿಸಿದ್ರೆ ನೀವು ಏನದನ್ನ ಕೇಳ್ತಿದ್ರಿ? ಇವತ್ತಿನ ದಿವಸ ನಿಮ್ಮ ನಡೆ ಅಂತ ಸರಿಯಾದಂತದಲ್ಲ. ನೀವು ಮಾಡ್ತಕ್ಕಂತ ಹೋರಾಟ ಯಾರ ವಿರುದ್ಧ? 40 ವರ್ಷಗಳ ಕಾಲ ಹೋರಾಟಗಳನ್ನು ಮಾಡಿದೇವಿ. ಆಗ ಇರುವಂತ ಒಬ್ಬ ಹೋರಾಟಗಾರರಾದಂತ ಇವತ್ತಿನ ದಿವಸ ನಾವು ಈ ವೇದಿಕೆಗಳ ಮ್ಯಾಗ ನೆನೆಸಬೇಕಾಗ್ತದ. ಪ್ರೊಫೆಸರ್ ಬಿ ಕೃಷ್ಣಪ್ಪನವರು BSS ದಲಿತ ಸಂಘರ್ಷ ಸಮಿತಿ ಕಟ್ಟಿ ಮಾದಿಗರು ಹೊಲಿಯರು ಒಂದೇ ಜಾತಿಯವರು ಇಬ್ರು ಅಣ್ಣ ತಮ್ಮಂದಿರು ಅಂತ ಹೇಳಿದ್ರು. ಅವ್ರಿಗೆ ಕೂಡ ನೋವಾಯ್ತು. ಯಾವುದೇ ಸರ್ಕಾರ ಬಂದ್ರು ಕೂಡ ಇವತ್ತಿನ ದಿವಸ ಅವರ ಗೌರಿಯನ್ನು, ಅವರ ಸಮಾಧಿಯನ್ನು ಅಭಿವೃದ್ಧಿ ಪಡಿಸುವಂತದ್ದು ಯಾರು ಮಾಡಲಿಲ್ಲ. 40 ವರ್ಷಗಳ ಕಾಲ ಬೀದಿಯಲ್ಲಿ ಇದ್ದಂತ ಜನರನ್ನ, ಗುಡಿಸಲಿನಲ್ಲಿ ಇದ್ದಂತ ಜನರನ್ನ ತಗೊಂಡ್ಬಂದು ಶಿಕ್ಷಣಕ್ಕೆ ಹೋರಾಟ ಮಾಡ್ರಿ, ರಾಜಕೀಯವಾಗಿ ಬೆಳೀರಿ ಅಂತ ಹೇಳಿ ಎಷ್ಟೋ ಮಂದಿಗೆ ತಾವು ಇಡೀ ಕರ್ನಾಟಕ ರಾಜ್ಯ ತುಂಬಾ ಕರ್ನಾಟಕದ ಅಂಬೇಡ್ಕರ್ ಅಂತೇಳಿ ಹೆಸರು ಮಾಡಿದವ್ರನ್ನ ಇವತ್ತಿನ ಬಿಟ್ಟು ಅವ್ರ ನಮ್ಮ ಇಂದಿರಾ ಕೃಷ್ಣಪ್ಪನವರ ಧರ್ಮ ಪತ್ನಿಯಾದ ಇಂದಿರಾ ಕೃಷ್ಣಪ್ಪನವ್ರಿಗೆ ಇವತ್ತು ದಿವಸ ಸರಿಯಾದಂತ ಅವರಿಗೆ ಉಡಬೇಕಾದ್ರ ಬಟ್ಟೆಗಳಿಲ್ಲ. ಅವ್ರು ಬೆಂಗಳೂರಿನಲ್ಲಿ ಎಲ್ಲೇ ಅಪಾರ್ಟ್ಮೆಂಟ್ ನಲ್ಲಿ ಅದಾರೆ. ಅವತ್ತ ಬಿ ಕೃಷ್ಣಪ್ಪನವ್ರು ಹೇಳ್ತಾರೆ, ನಾನು ಏನಾಗಿದ್ರೆ ದಲಿತ ಸಂಘರ್ಷ ಸಮಿತಿ ಅನ್ನೋದನ್ನು ಬಿಟ್ಟು ಮಾದಿಗ ಜನ ಸಂಘರ್ಷ ಸಮಿತಿ ಅನ್ನೋದು ಏನ್ರ ಕಟ್ಟಿದ್ರೆ ಇವತ್ತಿನ ದಿವಸ ನನ್ನ ಮೂರ್ತಿಗಳು ಸ್ಥಾಪನೆ ಆಗ್ತಿದ್ವು ರಾಜ್ಯದಲ್ಲಿ. ಆದ್ರೆ ಇವತ್ತಿನ ದಿವಸ ನನ್ನ ಚಲವಾದಿಗಳು ನಂಬಲಿಲ್ಲ, ಇವತ್ತು ಮಾದಿಗರು ನಂಬಲಿಲ್ಲ. ಈ ರಾಜ್ಯದಾಗ ದುರಂತ ನಾಯಕ ಯಾರೇ ಆದ್ರ ನಾನು ಅಂತ ಹೇಳ್ತಾವ. ಅದಕ್ಕೆ ತಾವು ಏನು ಜನ ಪ್ರಕಾಶ್ ಸ್ವಾಮೀಜಿಗಳೇ ನೀವು ಹಾಕಂತ ಹೋರಾಟ ಸರಿಯಲ್ಲ. ಎಲ್ಲರೂ ಕೂಡ ನಾವು ಅಂಬೇಡ್ಕರ್ ಅವರ ಅನ್ಯಾಯಿಗಳು, ನಾವು ಅಂಬೇಡ್ಕರ್ ಅನ್ಯಾಯಿಗಳು. ಈ ಸ್ವಾತಂತ್ರ್ಯ ಪೂರ್ವದಾಗೂ ಕೂಡ ಮೀಸಲಾತಿ ಇತ್ತು, ಆದ್ರ ಅಷ್ಟು ಜನರವರಿಗೆ ತಿಳುವಳಿಕೆ ಇದ್ದಿದ್ದಿಲ್ಲ. ಬಾಬಾ ಸಾಹೇಬರು ಬಂದಿಂದ ಸಂವಿಧಾನವನ್ನು ಬರೆದು ಯಥಾವತವಾಗಿ ಆ ಮೀಸಲಾತಿ ಅನ್ನುವಂಥದ್ದು ಪದ ನಮ್ಮ ಜನಾಂಗಕ್ಕೆ ಗೊತ್ತಾಯ್ತು. ಆ ಸಂವಿಧಾನವನ್ನು ಯಾವ ರೀತಿ ಒಪ್ಕೊಂಡ್ರಿ, ಈಗೂ ಕೂಡ ನಾಗಮೋಹನ್ ದಾಸ್ ವರದಿಯನ್ನು ಕೂಡ ನೀವು 101 ಜಾತಿಗಳಿಗೆ ಇರುವಂತ ಎಲ್ಲಾ ಜನರನ್ನು ಒಪ್ಕೊಂಡಿದಾರ, ನೀವು ಯಾಕೆ ಒಪ್ಕೊಳ್ತಾ ಇಲ್ಲ? ಅದಕ್ಕೆ ತಾವು ಸ್ವಾಮೀಜಿಯವರು ಏನು ಆ ಹೋರಾಟವನ್ನು ಕೈ ಬಿಟ್ಟು ನಾಗಮೋಹನ್ ದಾಸ್ ವರದಿಯನ್ನ ನಾವೇನದನ್ನ ವರದಿಯನ್ನ ನಾವು ಜಾರಿ ಮಾಡಿಲ್ಲ. ನಿಮ್ಮವ್ರು ಯಾವಂತ 3 ಮಂದಿ ಪ್ರಭಾವಿ ಸಚಿವರದಾರ, ನಮ್ಮವರು ಕೂಡ ಅಲ್ಲಿ ಸಚಿವರದಾರ. ನಾವೇನು ಅಣ್ಣ ತಮ್ಮಂದಿರ ಅಂತೇಳಿ ಬಂದೇವಿ. ಆ ಭೇದ ಭಾವಗಳನ್ನು ಮಾಡಬಾರ್ದು. ಏನು ಸೋದರ ಸಂಬಂಧ ಜಾತಿಗಳದಾವ, ನಾವು ಕೂಡ ಅಣ್ಣ ತಮ್ಮಂದಿರ ಹಂಗೆ ಮುಂದುವರಿಬೇಕು. ಈಗ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ನಿನ್ನೆ ಒಂದು ಪ್ರೆಸ್ ಮೀಟ್ ಮಾಡ್ತಾರ.
ಈ ರಾಜ್ಯದಲ್ಲಿ ಯಾವ ಜಾತಿಗಳು ಸರ್ಕಾರದ ನೌಕರಿಯಲ್ಲಿ ಸೌಲಭ್ಯಗಳನ್ನು ಪಡೆದಾವು ಅಂತ ಜಾತಿಗಳನ್ನು ಒಂದು ಲಿಸ್ಟ್ ಕಳಿಸ್ತಾರ ಮಾ ಬಂಧುಗಳೇ. ಏನ್ ಕಳಿಸ್ತಾರ ಅಂದ್ರ ಆದಿ ದ್ರಾವಿಡ ಜಾತಿಯವರು 5,509 ಈ ಕರ್ನಾಟಕ ರಾಜ್ಯದಲ್ಲಿ ನೌಕರಿಯನ್ನು ಮತ್ತು ಸೌಲಭ್ಯಗಳನ್ನು ಪಡೆದಾರ. ಹಾಗೆ ಕರ್ನಾಟಕದ ಇದು ಆದಿ ಕರ್ನಾಟಕ 20,902 ಹಾಗೂ ಬಂಜಾರ ಸಮಾಜ 19,691 ಹಾಗೆ ಬೋವಿ 12,212 ಬಾಬಿ ಅನ್ನುವಂತ ಜಾತಿ 8,864 ಹಾಗೂ ಚಲವಾದಿ ಜಾತಿ 6,982 ಹಾಗೂ ಹೊಲೆಯ ಸಂಬಂಧಿಸಿದ ಜಾತಿ ಹೊಲಿಯರು 34,206 ಜಾತಿಗಳನ್ನು ಈ ಸೌಲಭ್ಯಗಳನ್ನು ಪಡಿತಾವು. ಹಾಗೆ ಕುರ್ಮ 4,010 ಇವರೆಲ್ಲ ಅಸ್ಪೃಶ್ಯರ ಪಟ್ಟಿಗೆ ಸೇರಿದವರು. ಹಾಗೆ ಮಾದಿಗ ಜಾತಿ 21,682 ಸಮಗಾರ ಜಾತಿ 2,513 ಮಂದಿ ಈ ಆಯೋಗದ ಪ್ರಕಾರ ನೌಕರಿಯನ್ನು ಪಡಿತಾರ ಬಂಧುಗಳೇ. ಆದ್ರ ಇಲ್ಲಿ ಸಿಕ್ಕಿತ್ತು ಯಾರಿಗೆ ಲಾಭ? ಯಾವ ಜಾತಿಗಳನ್ನ ಅಂಕಿ ಸಂಖ್ಯೆಯನ್ನು ಪಡೆದವು? ಇನ್ನೂ ಈ 101 ಜಾತಿಯಲ್ಲಿ 10 ಜಾತಿಗಳು ಮಾತ್ರ ಸೌಲಭ್ಯಗಳನ್ನು ಸಿಕ್ತು. ಇನ್ನೂ 190 ಜಾತಿಗಳಿಗೆ ಸೌಲಭ್ಯಗಳನ್ನು ಸಿಗಬೇಕು ಸಿಗಬಾರ್ದು? ಯಾಕೆ ನಾವು ಬಲಾಢ್ಯ ಜಾತಿಗಳು ಬೆಳೆದಂತವ್ರು ಅವ್ರನ್ನು ಕೂಡ ಕರ್ಕೊಂಡು ನಾವು ಮುಂದುವರಿಬೇಕು? ನಾವೇ ಬಲಿಷ್ಠದೇವ್ ಅಂತ ಹೇಳಿ ನಾವೇ ಹೋರಾಟಗಳು ಮಾಡೋದು. ಎಲ್ಲರಿಗೂ ಪ್ರಾತಿನಿಧ್ಯ ಸಿಗಲಿ, ಒಂದು ತೆವದಲ್ಲಿ ಡೋರಿಗೆ ಸಿಗಲಿ, ಒಂದು ತೆವದಲ್ಲಿ ಸಮಗಾರಿಗೆ ಸಿಗಲಿ, ಒಂದು ತೆವದಲ್ಲಿ ಡಕ್ಕಲ್ಗೆ ಜನಾಂಗಕ್ಕೆ ಸಿಗಲಿ. ಒಮ್ಮೆ ತೆವದಲ್ಲಿ ಅಲ್ಲಿ ಕಾಡಸಿದ್ರು ಸುಡಗಾಡಿಸಿದ್ರು ಅದರ ಬೋವಿ ಬಂಜಾರು ಮಚ್ಚಗಾರರು ಎಲ್ಲಾ ಜಾತಿಗಳನ್ನ ಸಮಾನವಾಗಿ ಒಳಗೊಂಡು ಈ ಆಯೋಗವನ್ನು ರಚನೆ ಆಗ್ಯದ. ಒಂದ್ ವೇಳೆ ಆಯೋಗವನ್ನು ಏನು ನೀವು ಯಥಾವತ್ತವಾಗಿ ಅಡ್ಡ ಮಾಡ್ತೀರಿ ಮಾ ಬಂಧುಗಳೇ, ಇವತ್ತಿನ ದಿವಸ ಬಿಜೆಪಿ ಕಾಂಗ್ರೆಸ್ ಎರಡೂ ಕೂಡ ನಮ್ಮನ್ನ ನೋವನ್ನು ಉಣಿಸವು. ನೋಟಾ ಅನ್ನುವಂತ ಒಂದು ಬಟನ್ ಇದೆ, ತಾವು ಎಚ್ಚರ ಮಾಡ್ಕೋಬೇಕು. ರಾಜ್ಯದಲ್ಲಿ ನಾವು 2028ಕ್ಕೆ ಬರುವಂತ ಚುನಾವಣೆಯಲ್ಲಿ ನೋಟಾ ಅನ್ನುವಂತ ಬಟನ್ ಕಾಯ್ದಿರಿಸಲಾಗ್ತದ. ಒಂದ್ ವೇಳೆ ವರದಿಯನ್ನು ನೀವು ಜಾರಿ ಮಾಡದೆ ಹೋದ್ರ ಸಿದ್ದರಾಮಯ್ಯನವ್ರೆ, ಅವಾಗ ನೀವು ಸೋತಾಗ ಹೇಳಿದ್ರಿ ಮಾದಿಗರ ಮತಗಳಿಂದ ನಾನು ಸೋತೆ ಅನ್ನುವಂಥದ್ದು. ಮತ್ತೆ ಅದನ್ನು ಪ್ರೂವ್ ಮಾಡ್ತೇವೆ, ಮುಂಬರುವಂತ ಈ ರಾಷ್ಟ್ರೀಯ ಪಕ್ಷಗಳಿಗೆ ತಕ್ಕ ಪಾಠ ಕಲಿಸ್ತೇವೆ ಅಂತ ಹೇಳಿ ನನಗ ಪತ್ರಿಕಾ ಮಾಧ್ಯಮದವರು ಹಾಗೂ ಕರೆದು ಇಲ್ಲಿಗೆ ಮಾತನಾಡಲಿಕ್ಕೆ ಕೊಟ್ಟಿದ್ದಕ್ಕೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳು.